Okay guys, so in this video we shall discuss about the another two components of free consent, that is fraud and misrepresentation. Okay, so rather than going into definition, straight away analysis ಗೆ ಹೋಗೋಣ so that ನಮಗೆ in detail ಆಗಿ ಮೀನಿಂಗ್ ಅರ್ಥ ಆಗುತ್ತೆ. ಪೇಜ್ ನಂಬರ್ 1.53. ಓಕೆ, ಸೊ ಏನಿದೆ ಫ್ರಾಡ್ ಅಂತ ಹೇಳಿದ್ರೆ ಎಸೆನ್ಷಿಯಲ್ ಎಲಿಮೆಂಟ್ಸ್. ಸೊ ಬೇಸಿಕಲಿ ದೇರ್ ಆರ್ 7 ಥಿಂಗ್ಸ್. ಓಕೆ, so ಏನದು there must be a representation or assertion that it must be false. However, silence may amount to fraud or an active concealment may amount to fraud. So ಈ ಪರ್ಟಿಕ್ಯುಲರ್ ಕಾಂಪೊನೆಂಟನ್ನು ನಾವು ಲಾಸ್ಟಲ್ಲಿ ಡಿಸ್ಕಸ್ ಮಾಡೋಣ. ದಿಸ್ ಈಸ್ ಒನ್ ಆಫ್ ದ ವೆರಿ ಫೇಮಸ್ ಕೇಸ್ ಲಾ ಅದು. ಸೊ ಲಾಸ್ಟಲ್ಲಿ ತೊಗೊಳ್ಳೋಣ ಅದನ್ನು. ನೆಕ್ಸ್ಟ್ ದ ರೆಪ್ರೆಸೆಂಟೇಷನ್ ಮಸ್ಟ್ ಬಿ ರಿಲೇಟೆಡ್ ಟು ಅ ಫ್ಯಾಕ್ಟ್, ರೈಟ್. ಸೊ ಈ ಅನಾಲಿಸಿಸ್ ಕಾಂಪೊನೆಂಟ್ ಓದೋದಕ್ಕಿಂತ ಮುಂಚೆ ಲೆಟ್ ಮಿ ಟೇಕ್ ಆನ್ ಸಿಂಪಲ್ ಎಕ್ಸಾಂಪಲ್, ರೈಟ್. ಸೊ ಇಲ್ಲಿ ನಿಮಗೆ ಫ್ರಾಡ್ ಅಂತ ಹೇಳಿದ್ರೆ ಏನರ್ಥ? ಅದರ್ ಪರ್ಸನ್ಗೆ ನೀವು ಐದರ್ ಯಾವುದಾದ್ರೂ ಒಂದು ಕಂಟೆಂಟನ್ನು ರಾಂಗಾಗಿ ರೆಪ್ರೆಸೆಂಟ್ ಮಾಡ್ತೀರಾ, ಅದರ್ವೈಸ್ ಯು ವಿಲ್ ಕಂಪ್ಲೀಟ್ಲಿ ಹೈಡ್ ದಟ್ ಕಂಟೆಂಟ್ ಫ್ರಮ್ ದಟ್ ಪರ್ಸನ್. ಓಕೆ, ಫಾರ್ ಎಕ್ಸಾಂಪಲ್, ಈಗ ಲೆಟ್ ಅಸ್ ಸೇ ದರ್ ಈಸ್ ಅನ್ ಪ್ರಾಡಕ್ಟ್ ವಿಚ್ ಈಸ್ ಆಫ್ ಬ್ಲೂ ಕಲರ್ ಅಂತ ತಗೊಳ್ಳಿ. ಓಕೆ, ಸೊ ಯು ಬಿಲೀವ್ ಇಟ್ ಟು ಬಿ ಬ್ಲೂ, ನಿಮಗೆ ಗೊತ್ತದು ಬ್ಲೂ ಕಲರ್ ಅಂತ, ಬಟ್ ಫಾರ್ ಅದರ್ ಪರ್ಸನ್ ಯು ವಿಲ್ ಮೇಕ್ ಹಿಮ್ ಬಿಲೀವ್ ಇಟ್ ಆ್ಯಸ್ ರೆಡ್. ಓಕೆ, ಇದನ್ನು ನಾವೇನಂತ ಹೇಳ್ತೀವಿ? ಫ್ರಾಡ್ ಅಂತ ಕೂಗ್ತೀವಿ. ಏನು ಫ್ರಾಡ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಯು ನೋ ದಟ್ ಫ್ಯಾಕ್ಟ್ ಟು ಬಿ ಫಾಲ್ಸ್. ನಿಮಗೆ ಆ ಫ್ಯಾಕ್ಟ್ ನೀವು ಏನು ಮಾತಾಡ್ತಾ ಇದ್ದೀರಾ ಫಾಲ್ಸ್ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತು, ಬಟ್ ಬೇರೆ ವ್ಯಕ್ತಿಗೆ ಆ ಫಾಲ್ಸನ್ನೇ ನೀವು ಟ್ರೂತ್ ಅಂತ ನಂಬಿಸ್ತೀರಾ. ಓಕೆ, ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಕಾಲ್ಡ್ ಆ್ಯಸ್ ಫ್ರಾಡ್. ಅಥವಾ ಇನ್ನೊಂದು ಆ್ಯಂಗಲಿಂದ ಹೇಳಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪ್ರಾಡಕ್ಟಲ್ಲಿ ಡೇಂಜರಸ್ ನೇಚರ್ ಇರುತ್ತೆ, ಅದನ್ನೇನಾದರೂ ನೀವು ಡಿಸ್ಕ್ಲೋಸ್ ಮಾಡಿದ್ರೆ ಅವನು ಅದನ್ನು ಅವಾಯ್ಡ್ ಮಾಡ್ತಾನೆ ಬೈ ಮಾಡೋದಕ್ಕೆ ಅಂತ ಹೇಳಿ ಅದನ್ನು ನೀವು ಕನ್ಸೀಲ್ ಮಾಡ್ತೀರಾ. ಕನ್ಸೀಲ್ ಅಂತ ಹೇಳಿದ್ರೆ ಯು ವಿಲ್ ಹೈಡ್ ದಟ್ ಫ್ಯಾಕ್ಟ್ ಫ್ರಮ್ ದಟ್ ಪರ್ಸನ್. ಓಕೆ, ಸೊ ಈ ಕಾಂಪೊನೆಂಟ್ಸನ್ನು ನಾವು ನಾರ್ಮಲಾಗಿ ಏನಂತ ಕೂಗ್ತೀವಿ? ಇಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಅನ್ ಫ್ರಾಡ್ ಅಂತ ಕೂಗ್ತೀವಿ. ನೋಡಿ, ನಿಮಗೆ ಇಲ್ಲಿ 7 ಕಾಂಪೊನೆಂಟ್ಸ್ ಅನ್ನೋದಕ್ಕಿಂತ ನಿಮಗೆ ನಾವು ತುಂಬ ಸಿಂಪಲಾಗಿ ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲೇ ತೊಗೊಳ್ಳೋಣ. ಓಕೆ, ಆ 5 ಕಾಂಪೊನೆಂಟ್ಸ್ ಏನೇನಿರುತ್ತೆ? ಸಿಂಪಲ್. ನಂಬರ್ 1, ದ ಸಜೆಷನ್ ಆಸ್ ಅ ಫ್ಯಾಕ್ಟ್ ಆಫ್ ವಿಚ್ ಈಸ್ ನಾಟ್ ಟ್ರೂ ಬಟ್ ಬೈ ಒನ್ ಹೂ ಡಸ್ ನಾಟ್ ಬಿಲೀವ್ ಇಟ್ ಟು ಬಿ ಟ್ರೂ. ನಾನೀಗ ತಾನೇ ಹೇಳಿದ್ನಲ್ಲ, ನಿಮಗೆ ಆ ಸ್ಟೇಟ್ಮೆಂಟ್ ಆ್ಯಕ್ಚುಲಾಗಿ ಫಾಲ್ಸ್ ಅಂತ ಗೊತ್ತು, ಬಟ್ ಅದರ್ ಪರ್ಸನ್ಗೆ ನೀವು ಅದನ್ನು ಟ್ರೂತ್ ಅಂತ ನಂಬಿಸ್ತೀರಾ. ಓಕೆ, ಸೆಕೆಂಡ್ ಪಾಯಿಂಟಲ್ಲಿ ಏನು ಹೇಳಿದ್ರೆ, ದ ಆ್ಯಕ್ಟಿವ್ ಕನ್ಸಿಲ್ಮೆಂಟ್ ಆಫ್ ಅ ಫ್ಯಾಕ್ಟ್ ಬೈ ಒನ್ ಹ್ಯಾವಿಂಗ್ ನಾಲೆಡ್ಜ್ ಆರ್ ಬಿಲೀಫ್ ಆಫ್ ದ ಫ್ಯಾಕ್ಟ್. ಸೊ ಯಾವುದೋ ಒಂದು ಪ್ರಾಡಕ್ಟಲ್ಲಿ ಡೇಂಜರಸ್ ನೇಚರ್ ಇರುತ್ತೆ. ಓಕೆ, ಆ ಡೇಂಜರಸ್ ನೇಚರ್ನ ನೀವು ಡಿಸ್ಕ್ಲೋಸ್ ಮಾಡಿದ್ರೆ ಅವನು ಬೈ ಮಾಡಲ್ಲ ಅಂತ ಹೇಳಿ ನೀವೇನು ಮಾಡ್ತೀರಾ? ಯು ವಿಲ್ ಡಿಸ್ಕ್ಲೋಸ್, ಕಂಪ್ಲೀಟ್ಲಿ ಹೈಡ್ ದಟ್ ಕಾಂಪೊನೆಂಟ್. ಸೊ ಹೈಡ್ ಮಾಡ್ತೀರಾ, ಆ ಪರ್ಸನ್ ಏನು ಮಾಡ್ತಾನೆ, ಅದು ಅವನಿಗೆ ಗೊತ್ತಿಲ್ಲದ್ರೆ ಅವನು ಏನಾದರೂ ಯೂಸ್ ಮಾಡಿ ಅವನಿಗೆ ಇಂಜುರೀಸ್ ಕಾಸ್ ಆಗ್ಬೋದು. ಓಕೆ, ನಿಮಗೆ ಥರ್ಡ್ ಪಾರ್ಟಿಗೆ ಏನಾಗುತ್ತೆ ಅನ್ನೋದು ಇಂಟೆನ್ಷನ್ ಇರಲ್ಲ. ಯು ವಿಲ್ ಬಿ ಮೋರ್ ಕನ್ಸರ್ನ್ಡ್ ಅಬೌಟ್ ಸೇಲ್ ಆಫ್ ದಟ್ ಪ್ರಾಡಕ್ಟ್ ಆ್ಯಂಡ್ ಗೆಟಿಂಗ್ ದ ಪ್ರಾಫಿಟ್. ದಟ್ಸ್ ಇಟ್. ಸೊ ಥರ್ಡ್ ಒನ್, ಎ ಪ್ರಾಮಿಸ್ ಮೇಡ್ ವಿತೌಟ್ ಎನಿ ಇಂಟೆನ್ಷನ್ ಆಫ್ ಪರ್ಫಾರ್ಮಿಂಗ್ ಇಟ್. ಓಕೆ, ಸೊ ಬೇರೆ ವ್ಯಕ್ತಿಗೆ ಏನಾದರೂ ನೀವು ಪ್ರಾಮಿಸ್ ಮಾಡ್ತೀರಾ, ಬಟ್ ನಿಮಗೆ ಅದನ್ನು ಕಂಪ್ಲೀಟ್ ಮಾಡೋ ಯಾವುದೇ ರೀತಿ ಇಂಟೆನ್ಷನ್ ಇರಲ್ಲ. ಓಕೆ, ಜಸ್ಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕಂದ್ರೆ ಫೇಕ್ ಪ್ರಾಮಿಸ್. ಓಕೆ, ಸೊ ಎಲ್ಲ ಕೆಲಸಗಳು ಏನಕ್ಕೋಸ್ಕರ ಮಾಡೋದು? ಪಾಯಿಂಟ್ ನಂಬರ್ 4, ಎನಿ ಅದರ್ ಫ್ಯಾಕ್ಟ್ ಫಿಟ್ಟೆಡ್ ಟು ಡಿಸೀವ್. ಅಂದರೆ ಫಿಟ್ಟೆಡ್ ಟು ಡಿಸೀವ್ ಎನಿ ಸಚ್ ಆ್ಯಕ್ಟ್ ಆರ್ ಒಮಿಷನ್ ಆ್ಯಸ್ ದ ಲಾ ಸ್ಪೆಷಲಿ ಡಿಕ್ಲೇರ್ಸ್ ಟು ಬಿ ಫ್ರಾಡ್ಯುಲೆಂಟ್. ಸೊ ಈ ಥರ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಫಸ್ಟ್ 3 ಕಾಂಪೊನೆಂಟ್ಸ್ ಹೇಳಿರೋದ್ರಲ್ಲಿ, ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ನ ನೀವು ಪರ್ಫಾರ್ಮ್ ಮಾಡ್ತೀರಾ, ದ ಸೋಲ್ ರೀಸನ್ ಬಿಹೈಂಡ್ ಪರ್ಫಾರ್ಮಿಂಗ್ ಆಲ್ ದಿಸ್ ಆಬ್ಜೆಕ್ಟ್ ಈಸ್ ಟು ಅಟ್ರಾಕ್ಟ್ ದಟ್ ಪರ್ಸನ್ ಇನ್ ಟು ಗೆಟಿಂಗ್ ಇನ್ ಟು ದ ಕಾಂಟ್ರಾಕ್ಟ್. ಓಕೆ, ಆ ಕಾಂಟ್ರಾಕ್ಟ್ಗೆ ಎಂಟರ್ ಆಗಲಿ, ಅವನಿಂದ ನೀವು ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡಿ ಪ್ರಾಫಿಟ್ ಅಸ್ಟೈನ್ ಮಾಡಬೇಕು ಅನ್ನೋದು ಮಾತ್ರ ನಿಮ್ಮ ಇಂಟೆನ್ಷನ್ ಇರುತ್ತೆ ಹೊರತು ಯು ವಿಲ್ ನಾಟ್ ಬಿ ವರಿಡ್ ಅಬೌಟ್ ವಾಟ್ ಆರ್ ದ ಫ್ಯೂಚರ್ ಕಾನ್ಸಿಕ್ವೆನ್ಸಸ್ ಆ್ಯಸ್ ಅ ರಿಸಲ್ಟ್ ಆಫ್ ದ ಟ್ರಾನ್ಸಾಕ್ಷನ್. ಆಯಿತಾ? ರೈಟ್. ಕೆಳಗಡೆ ಒಂದು ಎಕ್ಸಾಂಪಲ್ ನಂಬರ್ 23 ಇದೆ ನೋಡಿ, ಏನು ಕೊಟ್ಟಿದ್ದಾರೆ ಅದರಲ್ಲಿ. ಎ ಸೆಲ್ ಬೈ ಆಕ್ಷನ್ ಟು ಬಿ ಎ ಹಾರ್ಸ್ ವಿಚ್ ಎ ನೋಸ್ ಟು ಬಿ ಅನ್ಸೌಂಡ್. ಎ ಸೇಸ್ ನಥಿಂಗ್ ಟು ಬಿ ಅಬೌಟ್ ದ ಅನ್ಸೌಂಡೆಡ್ನೆಸ್ ಆಫ್ ದ ಹಾರ್ಸ್. ದಿಸ್ ಇಸ್ ನಾಟ್ ಫ್ರಾಡ್ ಬೈ ಎ. ಓಕೆ, ಅಂದರೆ ಅರ್ಥ ಇಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಹೇಳಿರೋದೇನು, ಎ ಆಕ್ಷನ್ ಮಾಡ್ತಾ ಇದ್ದಾನೆ, ಬಟ್ ಆರ್ಸ್ ಏನಾಗಿದೆ, ಆ್ಯಕ್ಚುಲಾಗಿ ಅನ್ಸೌಂಡ್ ಮೆಂಡೆಡ್ ಆರ್ಸ್ ಆಗಿದೆ. ಓಕೆ, ಬಟ್ ಸ್ಟಿಲ್ ಅವನೇನು ಹೇಳ್ದಿರ ಅದನ್ನು ಥರ್ಡ್ ಪಾರ್ಟಿಗೆ ಸೇಲ್ ಮಾಡ್ತಾ ಇದ್ದಾನೆ, ಬಿ ಅದನ್ನು ಪರ್ಚೇಸ್ ಮಾಡ್ತಾನೆ. ಬಟ್ ಸರ್ ಇಲ್ಲಿ ಆ್ಯಕ್ಚುಲಾಗಿ ಅದನ್ನು ಫ್ರಾಡ್ ಅಂತ ಅವರು ಹೇಳ್ತಾ ಇಲ್ವಲ್ಲ, ದಿಸ್ ಈಸ್ ನಾಟ್ ಎ ಫ್ರಾಡ್ ಅಂತ ಹೇಳ್ತಾರೆ. ಯಾಕೆ? ಎಸ್, ಇಲ್ಲಿ ಕೆಲವೊಂದು ರೀಸನ್ ಇದೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಲೆಟ್ ಅಸ್ ಸೇ ಐ ಕ್ಯಾನ್ ಗಿವ್ ಆ್ಯನ್ ಸ್ಮಾಲ್ ಎಕ್ಸಾಂಪಲ್. ಒನ್ಸ್ ಅಗೇನ್, ಇದು ಗುಡ್ ಎಕ್ಸಾಂಪಲ್ ನಾವು ಓದಿದ್ದು, ಇದರ ಬೇಸಿಸ್ ಮೇಲೆ ಒಂದು ಕೇಸ್ ಲಾ ತೊಗೊಳ್ಳೋಣ. ಹೇಗೆ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ದೆರ್ ಈಸ್ ಎ ಕಂಪನಿ ಬೈ ನೇಮ್ XYZ ಅಥವಾ X ಲಿಮಿಟೆಡ್ ಅಂತ ಇದೆ ಅಂತ ತೊಗೊಳ್ಳಿ. ಓಕೆ, ಸೊ X ಲಿಮಿಟೆಡ್ ಅನ್ನೋ ಕಂಪನಿನ ಏನು ಮಾಡ್ತಾರೆ ಅಂತ ಹೇಳಿದ್ರೆ,
ಅನದರ್ ಪರ್ಸನ್ ಬೈ ನೇಮ್ ಝೆಡ್ ಅನ್ನೋನು ಪರ್ಚೇಸ್ ಮಾಡ್ತಾನೆ. ಓಕೆ, ಸೊ ಈ ಝೆಡ್ ಪರ್ಚೇಸ್ ಮಾಡಬೇಕಾದ್ರೆ ಎಕ್ಸ್ ಲಿಮಿಟೆಡ್ ಯಾವ ಥರ ಪೋರ್ಟ್ರೇ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ್ ಕಂಪನಿ ಈಸ್ ಇನ್ಕರಿಂಗ್ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ ಫ್ರಮ್ ದ ಪಾಸ್ಟ್ 5 years. 5 ವರ್ಷದಿಂದ ತುಂಬ ಒಳ್ಳೆ ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ, ಒಳ್ಳೆ ಸೇಲ್ಸ್ ಜನ್ರೇಟ್ ಮಾಡ್ತಾ ಇದ್ದೀವಿ, ಒಳ್ಳೆ ಗುಡ್ ವಿಲ್ ಇದೆ ಮಾರ್ಕೆಟಲ್ಲಿ. ಸೊ ಇನ್ ದ ಕಮಿಂಗ್ ಇಯರ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಅಮೌಂಟ್ ಆಫ್ ಸೇಲ್. ಓಕೆ, ಅಕಸ್ಮಾತ್ ಏನಾದರೂ ಯಾರಾದರೂ ಒಳ್ಳೆ ಅಮೌಂಟ್ ಏನಾದರೂ ಪೇಮೆಂಟ್ ಮಾಡಿದ್ರೆ ವಿ ಆರ್ ರೆಡಿ ಟು ಸೆಲ್ ದ ಕಂಪನಿ ಅಂತ ಹೇಳಿರ್ತಾರೆ. ಓಕೆ, ಸೊ ಝೆಡ್ ಅಟ್ರಾಕ್ಟೆಡ್ ಬೈ ಆಲ್ ದೀಸ್ ಎಕ್ಸ್ಪ್ಲನೇಷನ್ಸ್, ಪ್ರೆಸೆಂಟೇಷನ್ ಅಟ್ರಾಕ್ಷನ್ ಆಗಿರೋದ್ರಿಂದ ಅವನೇನು ಮಾಡ್ತಾನೆ, ಆಟೋಮೆಟಿಕ್ಕಾಗಿ ಆ ಕಂಪ್ನಿನ ಇಮಿಡಿಯೇಟಾಗಿ ವಿತಿನ್ ಅನದರ್ 1 month ಹಿ ವಿಲ್ ಏನಂತ ಹೇಳ್ತೀವಿ ಪರ್ಚೇಸ್ ಮಾಡ್ತಾನೆ ಆಫ್ಟರ್ ಅರೇಂಜಿಂಗ್ ಆಲ್ ದ ಮನಿ. ಓಕೆ, ಬಟ್ ಲೇಟ್ರ್ ಆನ್ ಇದು ಕಂಪ್ನಿ ಎಲ್ಲ ಪರ್ಚೇಸ್ ಮಾಡಿ ಅವನು ಕಂಪ್ನಿನ ರನ್ ಮಾಡಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಅವ್ರು ಏನೇನು ಹೇಳಿದ್ರು ಅದೆಲ್ಲ ಆ್ಯಕ್ಚುಲಿ ಸುಳ್ಳಾಗಿರುತ್ತೆ. ಸೊ ಲಾಸ್ಟ್ 5 yearsಯಿಂದ ಅವ್ರು ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ ಎಲ್ಲ ಲಾಸ್ ಇನ್ಕರ್ ಮಾಡ್ತಾ ಇರ್ತಾರೆ. ಓಕೆ, ಆ್ಯಂಡ್ ಅವರು ಮಾರ್ಕೆಟಲ್ಲಿ ಏನು ಗುಡ್ ವಿಲ್ ಇದೆ ಅಂತ ಹೇಳಿರ್ತಾರೆ, ಆ್ಯಕ್ಚುಲಿ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಗುಡ್ ವಿಲ್, ರಾದರ್ ದೇ ವಿಲ್ ಬಿ ಹ್ಯಾವಿಂಗ್ ಹ್ಯೂಜ್ ಅಮೌಂಟ್ ಆಫ್ ಡೆಟ್ ಇನ್ ದ ಮಾರ್ಕೆಟ್. ಓಕೆ, ಕಂಪ್ಲೀಟಾಗಿ ಅವ್ರಿಗೆ ಯಾವುದೇ ರೀತಿ ಗುಡ್ ರೆಸ್ಪಾನ್ಸ್ ಅಥವಾ ಗುಡ್ ನೇಮ್ ಮಾರ್ಕೆಟಲ್ಲಿ ಇರಲ್ಲ. ಸೊ ಈಗ ಝೆಡ್ ಏನು ಹೇಳ್ತಾನೆ, ಎಕ್ಸ್ ಲಿಮಿಟೆಡ್ ಹ್ಯಾಸ್ ಫ್ರಾಡೆಡ್ ಮೀ, ಅವರು ನಮಗೆ ಫ್ರಾಡ್ ಮಾಡಿದ್ದಾರೆ ಕಂಪ್ಲೀಟಾಗಿ, ಸೊ ಅದರಿಂದ ನನಗೆ ಲಾಸ್ ಇಂಜುರಿ ಆಗಿದೆ ಅಂತ. ಸೊ ಇಲ್ಲೇನಾದರೂ ಕೋರ್ಟಲ್ಲಿ ನಿಮಗೆ ಕೇಸ್ ಹಾಕಿದ್ರೆ ಫಸ್ಟ್ ಆಫ್ ಆಲ್ ಯಾರ್ದು ತಪ್ಪು ಅಂತ ಹೇಳಿದ್ರೆ, ನಾರ್ಮಲಾಗಿ ನಾನು ಏನಾದರೂ ಕೇಳಿದರೆ ನಿಮಗೆ ಇದನ್ನು ಎಕ್ಸ್ ಲಿಮಿಟೆಡ್ ಅಂತ ಹೇಳ್ತೀರಾ. ನೋ, ದ ಆ್ಯಕ್ಚುಯಲ್ ಪ್ರಾಬ್ಲಮ್ ಈಸ್ ಕ್ರಿಯೇಟೆಡ್ ಬೈ ಮಿಸ್ಟರ್ ಝೆಡ್. ಯಾಕೆ ಅಂತ ಹೇಳಿದ್ರೆ, ನೀವು ಏನಾದರೂ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಕಾಂಪೊನೆಂಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಯು ಕೆನಾಟ್ ಪರ್ಚೇಸ್ ಇಟ್ ಬ್ಲೈಂಡ್ಲಿ. ಓಕೆ, ಯು ವಿಲ್ ಬಿ ಹ್ಯಾವಿಂಗ್ ಸರ್ಟನ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಪಾರ್ಟಿಂದ ಕೆಲವೊಂದು ಆ್ಯಕ್ಟಿವಿಟೀಸ್ನ ನೀವು ಮಾಡಬೇಕಾಗಿರುತ್ತೆ. ಓಕೆನಾ, ಅದನ್ನು ಮಾಡ್ದಿರಾ ಅಪೋಸಿಟ್ ಪಾರ್ಟಿ ತಪ್ಪು ಅಂತ ನಾವು ಹೇಳೋದಕ್ಕಾಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬ ವ್ಯಕ್ತಿ ನಿಮಗೆ 1 lakh rupees ಕೊಡಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇಫ್ ದಟ್ ಪರ್ಸನ್ ಗಿವ್ ಯು ಸಮ್ ಅಮೌಂಟ್ ಆಫ್ ಮನಿ, ಇದನ್ನು 1 lakh ಅಂತ ನೀವು ಜೋಬ್ಗೆ ಇಟ್ಕೊಳ್ಳಲ್ಲ, ಏನು ಮಾಡ್ತೀರಾ, ಯು ವಿಲ್ ಕೌಂಟ್ ದಟ್ ಪ್ರೈಸ್. ಓಕೆ, ಕೌಂಟ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರು ಕಮ್ಮಿ ಕೊಟ್ಟಿರ್ತಾರೆ ಅಥವಾ ಜಾಸ್ತಿ ಕೊಟ್ಟಿರ್ತಾರೆ ಅಂತೆಲ್ಲ, ಸಮ್ಟೈಮ್ಸ್ ದೇರ್ ಮೇ ಬಿ ಸಮ್ ಮಿಸ್ಟೇಕ್. ಓಕೆ, ಸೊ ಕೌಂಟ್ ಮಾಡೋದಕ್ಕೆ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ರಿಸೀವ್ ಮಾಡಿರೋ ಅಮೌಂಟು ಕರೆಕ್ಟಾಗಿದೆಯೋ ಇಲ್ವೋ ಅಂತ. ಅಕಸ್ಮಾತ್ ಲೇಟ್ರ್ ಆನ್ ಏನಾದರೂ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅವರ್ ರಿಲೇಷನ್ಶಿಪ್ ವಿಲ್ ಬಿ ಸ್ಪಾಯ್ಲ್ಡ್. ಓಕೆ, ಮೇ ಬಿ ನಾವು ಅಲ್ಲೇ ಕೌಂಟ್ ಮಾಡ್ಕೊಂಡಿದ್ರೆ ಆ ಎಂಬರಾಸ್ಮೆಂಟ್ನ ನಾವು ಅವಾಯ್ಡ್ ಮಾಡ್ಬೋದಾಗಿತ್ತು. ಸೊ ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ, ಝೆಡ್ ಎಕ್ಸ್ ಲಿಮಿಟೆಡ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಅವನು ಎಕ್ಸ್ ಲಿಮಿಟೆಡ್ದು ಬ್ಯಾಲೆನ್ಸ್ ಶೀಟು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಮತ್ತು ಥರ್ಡ್ ಪಾರ್ಟೀಸಿಂದ, ವೆಂಡರ್ಸಿಂದ ಎಲ್ಲರ ಹತ್ರನೂ ಕೇಳಿದ್ದಿದ್ದರೆ ಹಿ ಮೈಟ್ ಹ್ಯಾವ್ ಗಾಟ್ ಟು ನೋ ಅಬೌಟ್ ದ ರಿಯಾಲಿಟಿ ಆಫ್ ದ ಕಂಪನಿ. ಸೊ ಅದನ್ನು ಬಿಟ್ಟು ಬ್ಲೈಂಡಾಗಿ ಅವನೇನೋ ಪ್ರೆಸೆಂಟೇಷನ್ ಕೊಟ್ಟಿದ್ದಾನೆ ಅಂತ ಹೇಳಿ ಅವ್ನು ಪರ್ಚೇಸ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ರಾದರ್ ಇಲ್ಲಿ ಎಕ್ಸ್ ಲಿಮಿಟೆಡ್ದು ತಪ್ಪಾಗಿರಲ್ಲ, ಝೆಡ್ದೇ ಮೇಜರ್ ತಪ್ಪಾಗಿರುತ್ತೆ. ಅದೇ ಥರನೇ ಆ್ಯಕ್ಚುಲಾಗಿ ಎ ಮತ್ತು ಬಿ ಟ್ರಾನ್ಸಾಕ್ಷನಲ್ಲೂ 23 ಅವ್ರು ಹೇಳಿರೋದು. ಸೊ ಒಂದು ಹಾರ್ಸ್ ಪರ್ಚೇಸ್ ಮಾಡಬೇಕಾದ್ರೆ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮಿಸ್ಟರ್ ಬಿ ಟು ಮೇಕ್ ಶ್ಯೂರ್ ದಟ್ ಹಾರ್ಸ್ ಈಸ್ ಗುಡ್ ಇನ್ ಕಂಡೀಷನ್ ಇನ್ ಆಲ್ ದ ಆಸ್ಪೆಕ್ಟ್ಸ್. ಅದನ್ನು ಅವ್ನು ನೋಡಿದರೆ ಡೈರೆಕ್ಟಾಗಿ ಹೋಗಿ ಅವ್ನು ಪರ್ಚೇಸ್ ಮಾಡ್ತಾನೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಬೇಕಾದರೆ ಯಾರಾದರೂ ಡೆಡ್ ಹಾರ್ಸನ್ನು ಇವನಿಗೆ ಸೆಲ್ ಮಾಡ್ಬೋದು. ಓಕೆ, ಆವಾಗಲೂ ಒಂದು ಫ್ರಾಡ್ ಅಂತ ಹೇಳೋದಕ್ಕಾಗತ್ತಾ? ನೋ, ಹಿ ಶುಡ್ ಮೇಕ್ ಶ್ಯೂರ್ ದಟ್ ವೆನೆವರ್ ಹಿ ಈಸ್ ಪರ್ಚೇಸಿಂಗ್ ಸರ್ಟನ್ ಆರ್ಟಿಕಲ್ಸ್ ಅವನದೇ ಆದಂಥ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದನ್ನು ಒಂದು ಫುಲ್ಫಿಲ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ರಾಂಗ್ ಆನ್ ದ ಆಸ್ಪೆಕ್ಟ್ ಆಫ್ ದ ಪರ್ಸನ್ ಹೂ ಈಸ್ ಪರ್ಚೇಸಿಂಗ್ ದಟ್ ಪ್ರಾಡಕ್ಟ್. ಓಕೆ, ನಾವು ಇದನ್ನು ಸೇಲ್ ಆಫ್ ಗುಡ್ಸ್ ಆ್ಯಕ್ಟಲ್ಲೂ ಓದಿದ್ವಿ, ಹೌದಾ? ದಟ್ ಈಸ್ ನಥಿಂಗ್ ಬಟ್ ಆ್ಯಕ್ಟೆಡ್ ಇನ್ ಗುಡ್ ಫೇತ್ ಅಂತ. ಹೌದಾ? ಏನು ಆ್ಯಕ್ಟೆಡ್ ಇನ್ ಗುಡ್ ಫೇತ್ ಅಂದರೆ ಅವನ ಪರವಾಗಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅದನ್ನು ಅವನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿರಬೇಕು. ಅದನ್ನು ನಾವು ಆ್ಯಕ್ಟೆಡ್ ಇನ್ ಗುಡ್ ಫೇತ್ ಅಂತ ಕೂಗ್ತಿದ್ವಿ. ಹೌದಾ? ಸೇಮ್ ಥಿಂಗ್ ವಿಲ್ ಬಿ ಅಪ್ಲಿಕೇಬಲ್ ಹಿಯರ್. ಓಕೆ, ರೈಟ್. ಸೊ ಕೆಳಗಡೆ ನಿಮಗೆ ಆ ಅನಾಲಿಸಿಸ್ ಇದೆಯಲ್ಲ, ಬೇಡ, ಅದು ನಿಮಗೆ ತುಂಬ ಜಾಸ್ತಿ ಆಗುತ್ತೆ. ಈ 5 ಕಾಂಪೊನೆಂಟ್ಸ್ನೇ ತೊಗೊಳ್ಳಿ ಸಾಕು. ಓಕೆ, ಒನ್ಸ್ ಅಗೇನ್ ಇಲ್ಲಿ ನಮಗೆ 5 ಕಾಂಪೊನೆಂಟ್ಸ್ ಏನೇನಿದ್ದು ಅಂದರೆ ನಾರ್ಮಲಾಗಿ ಫಸ್ಟ್ 3 ಕಾಂಪೊನೆಂಟ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು ಯಾವ್ಯಾವ ಥರ ನೀವು ಫ್ರಾಡಲೆಂಟ್ ಆ್ಯಕ್ಟಿವಿಟೀಸ್ನ ಮಾಡ್ಬೋದು ಅಂತ ಹೇಳಿದ್ರೆ, ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂದರೆ, ನಂಬರ್ 1, ಯಾರಾದರೂ ಫಾಲ್ಸ್ ಸ್ಟೇಟ್ಮೆಂಟನ್ನು ನಿಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಪ್ರೂವ್ ಮಾಡ್ಬೋದು, ಬಟ್ ಬಿಫೋರ್ ದಟ್ ಅವ್ನಿಗದು ಫಾಲ್ಸ್ ಅಂತ ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟು, ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನಲ್ಲಿ ಏನಾದರೂ ಒಂದು ಸ್ಪೆಷಲ್ ನೇಚರ್ ಆಫ್ ದ ಟ್ರಾನ್ಸಾಕ್ಷನ್ನ ಹೈಡ್ ಮಾಡ್ತಾ ಇರ್ಬೋದು. ಅವ್ರ ಥರ್ಡ್ ಒನ್, ಯಾವುದಾದ್ರೂ ಒಂದು ಪ್ರಾಮಿಸ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡದೆ ಅವ್ರಿಗೆ ಇಂಟೆನ್ಷನ್ ಇಲ್ದಿರ ಇರ್ಬೋದು. ಇಟ್ ಈಸ್ ನಥಿಂಗ್ ಬಟ್ ಫೇಕ್ ಪ್ರಾಮಿಸ್ ಅಂತ ಕೂಗ್ತೀವಿ. ಸೊ ಈ 3 ಆ್ಯಕ್ಟಿವಿಟೀಸಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ಒಂದು ಪರ್ಫಾರ್ಮ್ ಮಾಡಿದ್ರು ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಫ್ರಾಡುಲೆಂಟ್ ಆ್ಯಕ್ಟಿವಿಟಿ. ಸೊ ಏನಕ್ಕೋಸ್ಕರ ಇದನ್ನು ಪರ್ಫಾರ್ಮ್ ಮಾಡ್ತಾರೆ? ಆಲ್ ದಿಸ್ 3 ಆ್ಯಕ್ಟಿವಿಟೀಸ್ ವಿಲ್ ಬಿ ಪರ್ಫಾರ್ಮ್ಡ್ ಇನ್ ಆರ್ಡರ್ ಟು ಮೇಕ್ ದ ಅದರ್ ಪರ್ಸನ್ ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್. ಅಷ್ಟೇ, ದಟ್ ಈಸ್ ದ ಸೋಲ್ ಆಬ್ಜೆಕ್ಟಿವ್ ಬಿಹೈಂಡ್ ಆಲ್ ದಿಸ್ ಟ್ರಾನ್ಸಾಕ್ಷನ್ಸ್. ಓಕೆ, ರೈಟ್. ಸರಿ, ನೆಕ್ಸ್ಟು
ಇಲ್ಲಿ ಇನ್ನು 2 ಕಾಂಪೊನೆಂಟ್ ಇದೆ, ರೈಟ್. ಅದೇನು ಅಂತ ಹೇಳಿದ್ರೆ, ನಂಬರ್ 1 ಇಲ್ಲಿ ಎಫೆಕ್ಟ್ ಆಫ್ ಫ್ರಾಡ್ ಅಪಾನ್ ದ ವ್ಯಾಲಿಡಿಟಿ ಆಫ್ ದ ಕಾಂಟ್ರಾಕ್ಟ್. ಸೊ ಫ್ರಾಡ್ ಏನಾದರೂ ಅಕ್ಕರ್ ಆಯಿತು ಅಂತ ಹೇಳಿದ್ರೆ ಆ ಕಾಂಟ್ರಾಕ್ಟ್ಗೆ ಈಗ ಯಾವ ಥರ ಟರ್ನ್ ಅಪ್ ಆಗುತ್ತೆ ನೋಡಿ. ಫಾಲೋಯಿಂಗ್ ರೆಮಿಡೀಸ್, ಟೋಟಲ್ ಆಗಿ ನಿಮಗೆ 3 ರೆಮಿಡೀಸ್ ಇದೆ. ನಂಬರ್ 1, ಹಿ ಕ್ಯಾನ್ ರಿಸೈನ್ ದ ಕಾಂಟ್ರಾಕ್ಟ್ ವಿತ್ ಇನ್ ದ ರೀಸನಬಲ್ ಟೈಮ್. ಸೊ ನಿಮಗೆ ಫ್ರಾಡ್ಲೆಂಟ್ ಆ್ಯಕ್ಟಿವಿಟಿ ಮಾಡಿದ್ದೇನೆ ಅಂದಿದ ತಕ್ಷಣ ಏನು ಮಾಡ್ಬೋದು ನಾವು, ಯು ಕ್ಯಾನ್ ಕ್ಯಾನ್ಸಲ್ ದ ಕಾಂಟ್ರಾಕ್ಟ್. ರಿಸೈನ್ಡ್ ಅಂದರೆ ಟರ್ಮಿನೇಟ್ ಅಥವಾ ಕ್ಯಾನ್ಸಲ್ ಅಂತ ಹೋಗ್ತೀವಿ. ನೆಕ್ಸ್ಟ್ ಒನ್, ಅದರಿಂದ ಏನಾದರೂ ನಿಮಗೆ ಲಾಸ್ ಆಗಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಕ್ಲೇಮ್ ಫಾರ್ ದ ಡ್ಯಾಮೇಜಸ್. Okay, and third one, he can insist on the performance of the contract on the condition that he shall be put in the position in which he would have been had the representation made been true. Okay, ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಕೂಗ್ಬೋದು. ಓಕೆ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ನಾವು ಕೂಗ್ಬೋದು. ಅವನು ಫಾಲ್ಸ್ ರೆಪ್ರೆಸೆಂಟೇಷನ್ ಮಾಡಿದಾನಲ್ಲ, ಅದು ಫಾಲ್ಸ್ ರೆಪ್ರೆಸೆಂಟೇಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾರ್ಮಲಾಗಿ ಅವನಿಗೆ ಹೇಗೆ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತಿದ್ದ, ಇನ್ ದ ಸೇಮ್ ವೇ ಅವನ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡೋದನ್ನು ಇಲ್ಲಿ ಫೋರ್ಸ್ ಮಾಡ್ಬೋದು ನಾವು. ಸೊ ನಥಿಂಗ್ ಬಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ವಿ ಶುಡ್ ಮೇಕ್ ದಟ್ ಪರ್ಸನ್ ಟು ಡೂ ದಟ್ ಆ್ಯಕ್ಟಿವಿಟಿ. ಸೊ ದಟ್ ಅಕಸ್ಮಾತ್ ಅವ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಹ್ಯೂಜ್ ಲಾಸ್ ಇನ್ಕರ್ ಆಗ್ಬೋದು. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ವಿ ಮೇ ಫೋರ್ಸ್ ದಟ್ ಪರ್ಸನ್ ಟು ಡೂ ದಟ್ ಆ್ಯಕ್ಟಿವಿಟಿ. ಅಲ್ಲಿಗೆ ಟೋಟಲಾಗಿ ಫ್ರಾಡ್ಲೆಂಟ್ ಆ್ಯಕ್ಟಿವಿಟಿ ಆದಾಗ ನಮಗೆ ಟೋಟಲಾಗಿ ಎಷ್ಟು ರೆಮಿಡೀಸ್ ಇದೆ, 3. ನಂಬರ್ 1, ಹಿ ಕ್ಯಾನ್ ರಿಸೈನ್ ಅಂದರೆ ಕ್ಯಾನ್ಸಲ್ ದ ಕಾಂಟ್ರಾಕ್ಟ್. ನಂಬರ್ 2, ವಿ ಕ್ಯಾನ್ ಕ್ಲೇಮ್ ಫಾರ್ ದ ಡ್ಯಾಮೇಜಸ್. ಆರ್ ನಂಬರ್ 3, ವಿ ಕ್ಯಾನ್ ಆಸ್ಕ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಓಕೆ, ರೈಟ್. ಸೊ ಈಗ ನೆಕ್ಸ್ಟ್ ಒನ್ ನಾವು ಓದೋದು ಕೇಸ್ ಲಾ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಏನದು, ಮಿಯರ್ ಸೈಲೆನ್ಸ್ ಈಸ್ ನಾಟ್ ಫ್ರಾಡ್. ಓಕೆ, ಸೊ ಬೇಸಿಕಲಿ ಅಲ್ಲಿ ಮಿಯರ್ ಸೈಲೆನ್ಸ್ ಅನ್ನೋದು ಫ್ರಾಡ್, ಮತ್ತು ಇನ್ನೊಂದು ಆ್ಯಕ್ಚುಲಾಗಿ ಯಾವಾಗ ಸೈಲೆನ್ಸು ಫ್ರಾಡ್ ಆಗುತ್ತೆ ಅಂತಲೂ ಟ್ರೀಟ್ ಮಾಡ್ತೀವಿ, ಯಾವಾಗ ಫ್ರಾಡ್ ಆಗಲ್ಲ ಅಂತಲೂ ಇಲ್ಲಿ ಓದ್ತೀವಿ. ಓಕೆ, ಸೊ ಬೇಸಿಕಲಿ ನಿಮಗೆ ಕೆಳಗಡೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಕಮ್ಮಿಂದ ಕ್ಯಾಟಗರಿ ಅಂತ, ರೈಟ್. ಸೊ ನಾನು ನಿಮಗೆ ಹೇಳ್ತೀನಿ ಅದು ಏನು ಅಂತ. ನಂಬರ್ 1, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಓಕೆ, ರೈಟ್. ಸೊ ಒಂದೇ ಎಕ್ಸಾಂಪಲ್ನ ನಾನು 2 ವೇಯಲ್ಲಿ ಇಲ್ಲಿ ಹೇಳ್ತೀನಿ ನಿಮಗೆ. ದಟ್ ಈಸ್ ವಿ ಶಾಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಜ್ಯುವೆಲರಿ. ಓಕೆ, ಸೊ ಜ್ಯುವೆಲರಿ ಎಕ್ಸಾಂಪಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ನೀವೇನು ಮಾಡ್ತೀರಾ, ಯಾವುದೋ ಒಂದು ಜ್ಯುವೆಲರಿ ಶಾಪ್ಗೆ ವಿಸಿಟ್ ಮಾಡ್ತೀರಾ. ಸೊ ನಾರ್ಮಲಾಗಿ ನಮಗೆ ಯೂಶ್ವಲಾಗಿ ಯಾವುದು ಸಿಲ್ವರ್ ಮೆಟೀರಿಯಲ್ಸು ಮತ್ತು ಪ್ಲ್ಯಾಟಿನಮ್ ಮೆಟೀರಿಯಲ್ಸು ಎರಡೂ ಸೇಮ್, ಆಲ್ಮೋಸ್ಟ್ ಸೇಮ್ ಕಲರ್ ಅಂದರೆ ವಿ ಮೇ ಗೆಟ್ ಕನ್ಫ್ಯೂಸ್ಡ್. ಓಕೆ, ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಸಿಲ್ವರ್ ಆರ್ನಮೆಂಟ್ಸ್ ಆ್ಯಂಡ್ ಪ್ಲ್ಯಾಟಿನಮ್ ಆರ್ನಮೆಂಟ್ಸ್. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಬೇಸಿಕಲಿ ಆಫ್ಟರ್ ವಿಸಿಟಿಂಗ್ ದ ಜ್ಯುವೆಲರಿ ಶಾಪ್ ಐ ವಿಲ್ ಪಿಕ್ ಅಪ್ ಆ್ಯನ್ ಸಿಲ್ವರ್ ಮೆಟೀರಿಯಲ್. ಓಕೆ, ಸೊ ಸಿಲ್ವರ್ ಮೆಟೀರಿಯಲ್ನ ನಾನು ಪಿಕ್ ಮಾಡಾದಮೇಲೆ ಅಲ್ಲಿರುವಂಥ ಸೇಲ್ಸ್ಮೆನ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಯಾರಿಗೂ ನಾನು ಅದು ಸಿಲ್ವರ ಅಥವಾ ಪ್ಲ್ಯಾಟಿನಮ್ ಅಂತ ನಾನು ಕೇಳಲ್ಲ. ನಾನು ಆ್ಯಕ್ಚುಲಾಗಿ ಪಿಕ್ ಮಾಡೋದು ಸಿಲ್ವರ್ ಮೆಟೀರಿಯಲು, ಬಟ್ ಐ ಬಿಲೀವ್ ಇಟ್ ಟು ಬಿ ಪ್ಲ್ಯಾಟಿನಮ್, ಅದು ಪ್ಲ್ಯಾಟಿನಮ್ ಜ್ಯುವೆಲರಿ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಐ ವಿಲ್ ಗೋ ಟು ದ ಮ್ಯಾನೇಜರ್, ಐ ವಿಲ್ ಪೇ ದ ಅಮೌಂಟ್ ಆ್ಯಂಡ್ ಬಿಲ್ ತೊಗೊಂಡು ಮನೆಗೆ ಹೋಗ್ತೀನಿ. ಸೊ ಆಫ್ಟರ್ ವಿಸಿಟಿಂಗ್ ದ ಹೋಮ್ ಐ ವಿಲ್ ಕಮ್ ಟು ನೋ ದಟ್ ಆ್ಯಕ್ಚುಲಾಗಿ ನಾನು ಅಂದ್ಕೊಂಡಂಗೆ ಅದು ಪ್ಲ್ಯಾಟಿನಮ್ ಮೆಟೀರಿಯಲ್ ಅಲ್ಲ, ಸಿಲ್ವರ್ ಮೆಟೀರಿಯಲ್ ಅಂತ. ಓಕೆ, ಸೊ ಇಮಿಡಿಯೇಟ್ಲಿ ಐ ವಿಲ್ ಗೆಟ್ ಎನ್ರೇಜ್ಡ್ ಆ್ಯಂಡ್ ಮಾರನೇ ದಿನ ಹೋಗಿ ಶಾಪಲ್ಲಿ ನಾನು ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಪ್ರಾಬ್ಲಮ್ ಯಾರ್ದು, ಬೇಸಿಕಲಿ ನಂದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಟ್ರಾನ್ಸಾಕ್ಷನಲ್ಲಿ ಏನಾಯಿತು ಅಂತ ಹೇಳಿದ್ರೆ ದ ಆಪೋಸಿಟ್ ಪಾರ್ಟಿ, ಸೇಲ್ಸ್ಮೆನ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಅಥವಾ ಶಾಪ್ಕೀಪರ್ ಯಾರೇ ಆಗಿರಲಿ, ದೇ ರಿಮೈನ್ ಸೈಲೆಂಟ್. ಹೌದಾ, ಬಟ್ ಅವ್ರು ಸೈಲೆಂಟ್ ಆಗಿದ್ರೂ ಅದು ಫ್ರಾಡ್ ಅಂತ ನಾವು ಕೇಳೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಹೊರತು ಅವ್ರಿಗೆ ನಾನು ಯಾವುದೇ ಕಾರಣಕ್ಕೂ ಇದು ಸಿಲ್ವರ ಅಥವಾ ಪ್ಲ್ಯಾಟಿನಮ್ ಅಂತ ಏನೂ ಕೇಳಿಲ್ಲ. ಸೊ ನಾನು ಅದನ್ನು ಪ್ಲ್ಯಾಟಿನಮ್ಮಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ದೇ ವಿಲ್ ನಾಟ್ ಕಮ್ ಟು ನೋ ಅಬೌಟ್ ಇಟ್. ಓಕೆ, ಸೊ ಈ ಕೇಸಲ್ಲಿ ಅವರು ಸೈಲೆಂಟ್ ಆಗಿದ್ರೂ ಇಟ್ ಈಸ್ ನಾಟ್ ಎ ಫ್ರಾಡ್, ರೈಟ್. ಸೊ ಇದೇ ಕೇಸನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ, ರೈಟ್. ಏನು ಹೇಳಿದೆ ನಾನು, ಐ ವಿಲ್ ಪಿಕ್ ಎ ಸಿಲ್ವರ್ ಮೆಟೀರಿಯಲ್ ಆ್ಯಂಡ್ ಐ ಬಿಲೀವ್ ಇಟ್ ಟು ಬಿ ಪ್ಲ್ಯಾಟಿನಮ್, ರೈಟ್. ಸೊ ಅದನ್ನು ಪ್ಲ್ಯಾಟಿನಮ್ ಅಂತ ಬಿಲೀವ್ ಮಾಡಾದಮೇಲೆ ನನ್ನ ಸೆಕೆಂಡ್ ಎಕ್ಸಾಂಪಲಲ್ಲಿ ನಾನೇನು ಮಾಡ್ತೀನಿ, ಸೇಲ್ಸ್ಮನಿಗೆ ನಾನು ಕೇಳ್ತೀನಿ, ಸರ್ ಇದು ಪ್ಲ್ಯಾಟಿನಮ್ ಜ್ಯುವೆಲರಿನಾ ಅಲ್ವಾ ಅಂತ. ಸೊ ಸೇಲ್ಸ್ಮನ್ ಏನೂ ಮಾಡಲ್ಲ, ಜಸ್ಟ್ ಹಿ ವಿಲ್ ಸ್ಮೈಲ್ ಆ್ಯಂಡ್ ಕೀಪ್ ಸೈಲೆಂಟ್. ಓಕೆ, ಸೊ ನಾನು ಒಂದು ಸ್ಮೈಲ್ ಮಾಡಿದಾನೆ ಅಷ್ಟೇ ಅನ್ನೋ ಕಾರಣಕ್ಕೋಸ್ಕರ ನಾನು ಸುಮ್ಮನಾಗ್ತೀನಿ. ಅವನು ಆ್ಯಕ್ಚುಲಾಗಿ ಹೇಳಬೇಕಾಗಿತ್ತು ಅದು ಪ್ಲ್ಯಾಟಿನಮ್ ಅಲ್ಲ ಸಿಲ್ವರ್ ಅಂತ, ಬಟ್ ಹಿ ರಿಮೈನ್ಡ್ ಸೈಲೆಂಟ್. ನೆಕ್ಸ್ಟು ಇನ್ನೊಂದು ಸಲ ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಐ ವಿಲ್ ಗೋ ಟು ದ ಬಿಲ್ಲಿಂಗ್ ಕೌಂಟರ್ ಆ್ಯಂಡ್ ಇಲ್ಲಿರುವಂಥ ಬಿಲ್ಲಿಂಗ್ ಮ್ಯಾನೇಜರ್ಗೆ ನಾನು ಕೇಳ್ತೀನಿ, ಇದು ಆ್ಯಕ್ಚುಲಾಗಿ ಪ್ಲ್ಯಾಟಿನಮ್ ಜ್ಯುವೆಲರಿನ ಅಲ್ವಾ ಅಂತ. ಸೊ ಒನ್ಸ್ ಅಗೇನ್ ಹಿ ವಿಲ್ ಆಲ್ಸೋ ಸ್ಮೈಲ್ ಆ್ಯಂಡ್ ಹಿ ವಿಲ್ ನಾಟ್ ಟೆಲ್ ಎನಿಥಿಂಗ್. ಓಕೆ, ಸೊ ಬಿಲ್ ಮಾಡಿಸ್ಕೊಂಡು ನಾನು ಮನೆಗೆ ತೊಗೊಂಡೋಗ್ತೀನಿ. ಒನ್ಸ್ ಅಗೇನ್ ಆಫ್ಟರ್ ಕಮಿಂಗ್ ಬ್ಯಾಕ್ ಟು ದ ಹೋಮ್ ಐ ವಿಲ್ ಗೆಟ್ ಟು ನೋ ದಟ್ ಇಟ್ ಈಸ್ ಅನ್ ಸಿಲ್ವರ್ ಮೆಟೀರಿಯಲ್, ನಾಟ್ ಅನ್ ಪ್ಲ್ಯಾಟಿನಮ್ ಮೆಟೀರಿಯಲ್ ಅಲ್ಲ. ಸೊ ಒನ್ಸ್ ಅಗೇನ್ ನಾನು ಮಾರನೇ ದಿನ ಹೋದಾಗ ಈ ಕೇಸಲ್ಲಿ ಯಾರದು ತಪ್ಪಾಗುತ್ತೆ,
ರಾದರ್ ಈ ಕೇಸಲ್ಲಿ ನಮಗೆ ಜ್ಯುವೆಲರಿ ಶಾಪಿಂದ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ಸೇಲ್ಸ್ಮನ್ಗೆ ಮತ್ತು ಬಿಲ್ಲಿಂಗ್ ಕೌಂಟಲ್ಲಿರುವಂಥ ಪರ್ಸನ್ಗೆ ಇಬ್ರಿಗೂ ಗೊತ್ತಿತ್ತು. ಓಕೆ, ದೇ ವರ್ ಸಪೋಸ್ ಟು ಸ್ಪೀಕ್ ಆ್ಯಂಡ್ ಸೇ ದಟ್ ಇಟ್ ಈಸ್ ನಾಟ್ ಅನ್ ಪ್ಲಾಟಿನಮ್ ಮೆಟೀರಿಯಲ್, ಇಟ್ ಈಸ್ ಅನ್ ಸಿಲ್ವರ್ ಮೆಟೀರಿಯಲ್ ಅಂತ ನನಗವರು ಕನ್ಕ್ಲೂಡ್ ಮಾಡಬೇಕಾಗಿತ್ತು. ಬಟ್ ದೆ ರಿಮೈನ್ಡ್ ಸೈಲೆಂಟ್. ಇದೇನಾಗುತ್ತೆ, ಫ್ರಾಡ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವೇನಂತ ಕೂಗ್ತೀವಿ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಯಾವಾಗ ಜಸ್ಟ್ ಒಬ್ಬ ವ್ಯಕ್ತಿ ಸೈಲೆಂಟ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ನಾವು ಫ್ರಾಡ್ ಅಂತ ಕೂಗೋದಕ್ಕಾಗಲ್ಲ. ಓಕೆ, ಸೊ ಯಾವಾಗ ಆ ಟ್ರಾನ್ಸಾಕ್ಷನಲ್ಲಿ ಅವನು ಮಾತಾಡಬೇಕಾಗಿರುತ್ತೆ ಬಟ್ ಹಿ ಓಂಟ್ ಸ್ಪೀಕ್ ಅಬೌಟ್ ಇಟ್, ದೆನ್ ಅದನ್ನು ನಾವೇನಂತ ಕೂಗ್ತೀವಿ, ಇಟ್ ವಿಲ್ ಬಿ ಮಿಯರ್ ಸೈಲೆನ್ಸ್ ವಿಲ್ ಅಮೌಂಟ್ ಟು ಫ್ರಾಡ್ ಅಂತ ಕೂಗ್ತೀವಿ. ಸೊ ಅದಕ್ಕೆ ಹೇಳಿದ್ದಾರೆ ನೋಡಿ, ಡ್ಯೂಟಿ ಆಫ್ ಪರ್ಸನ್ ಟು ಸ್ಪೀಕ್. ಸೊ ನಾನು ಮೊದಲನೇ ಎಕ್ಸಾಂಪಲಲ್ಲಿ ಸೇಲ್ಸ್ಮನ್ ಆಗಿರ್ಬೋದು ಅಥವಾ ಬಿಲ್ಲಿಂಗ್ ಕೌಂಟರ್ ಎಂಪ್ಲಾಯಿ, ದೆ ಡಿಂಟ್ ಹ್ಯಾವ್ ದ ಡ್ಯೂಟಿ ಟು ಸ್ಪೀಕ್. ಯಾಕೆಂದರೆ ದೆ ಡಿಂಟ್ ನೋ ಅಬೌಟ್ ದ ಫ್ಯಾಕ್ಟ್ ಅಟ್ ಆಲ್, ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ವೆರಾಸ್ ಸೆಕೆಂಡ್ ಎಕ್ಸಾಂಪಲಲ್ಲಿ ಅವ್ರದ್ದು ಡ್ಯೂಟಿ ಇತ್ತು ಮಾತಾಡೋದು, ಬಟ್ ಅವ್ರು ಅದನ್ನು ಎಸ್ಕೇಪ್ ಆದರು, ದ ಎಸ್ಕೇಪ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಆ ಕೇಸಲ್ಲಿ ಸೈಲೆನ್ಸ್ ಏನಾಗುತ್ತೆ, ಫ್ರಾಡ್ ಆಗುತ್ತೆ. ಅರ್ಥ ಆಯಿತಾ? ಸೊ ದಿಸ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಸೈಲೆನ್ಸು ಫ್ರಾಡ್ ಆಗುತ್ತೋ ಇಲ್ವೋ ಅನ್ನೋದು. ಸೊ ಕನ್ಕ್ಲೂಡ್ ಮಾಡಬೇಕಂದ್ರೆ ಮಿಯರ್ ಸೈಲೆನ್ಸ್ ಅಂದರೆ ನಾರ್ಮಲ್ ಸೈಲೆನ್ಸ್ ಡಸ್ ನಾಟ್ ಅಮೌಂಟ್ ಟು ಫ್ರಾಡ್, ಬಟ್ ಸೈಲೆನ್ಸ್ ವಿಲ್ ಅಮೌಂಟ್ ಟು ಫ್ರಾಡ್ ಓನ್ಲಿ ವೆನ್ ದೆರ್ ಈಸ್ ಡ್ಯೂಟಿ ಟು ಸ್ಪೀಕ್ ಬಟ್ ದ ಪರ್ಸನ್ ವಿಲ್ ನಾಟ್ ಸ್ಪೀಕ್. ಓಕೆ, ರೈಟ್. ಸೊ ಎಲ್ಲೆಲ್ಲಿ ಆ್ಯಕ್ಚುಲಿ ನಿಮಗೆ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಫಾಲೋಯಿಂಗ್ ಕಾಂಟ್ರಾಕ್ಟ್ಸ್ ಕಮ್ ವಿತ್ ಇನ್ ದಿಸ್ ಕ್ಯಾಟಗರಿ. ನಂಬರ್ 1, ಫಿಡಿಷರಿ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ವೆರಿ ಕ್ಲೋಸ್ ರಿಲೇಷನ್ಶಿಪ್. ಸೊ ನಾವು ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ಕಾಗಿ ನಮಗೆ ಟ್ರಸ್ಟ್ ಫ್ಯಾಕ್ಟರ್ ತುಂಬ ಜಾಸ್ತಿ ಇರುತ್ತೆ. ವಿ ರಿಲೇ ಅಪಾನ್ ದೆಮ್ ಮೋರ್. ಸೊ ಆ ಥರ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಟ್ರಸ್ಟ್ ಬ್ರೇಕ್ ಮಾಡಬಾರ್ದು. ಆ್ಯಸ್ ಅ ರೀಸನ್ ಆಫ್ ದಟ್ ಏನಾದರೂ ತಪ್ಪಿದರೆ ನಾವು ಸೈಲೆಂಟಾಗಿರೋದಕ್ಕಿಂತ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು. ಅವ್ನು ಕೇಳ್ತಾನೋ ಇಲ್ವೋ ಸೆಕೆಂಡ್ರಿ, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಡಿಸ್ಕ್ಲೋಸ್ ದ ಫ್ಯಾಕ್ಟ್. ಓಕೆ, ಸೆಕೆಂಡ್ ಒನ್ ಕಾಂಟ್ರಾಕ್ಟ್ ಆಫ್ ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ ಮಾಡಬೇಕಾದ್ರೂ ಅಷ್ಟೇ ಅದರಲ್ಲಿರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲನೂ ಏಜೆಂಟ್ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಕಂಪ್ನಿಯಿಂದ ಬಂದಿರೋ ಎಂಪ್ಲಾಯಿ ಅದೆಲ್ಲನೂ ಯಾರಿಗೆ, ಇನ್ಶೂರೆನ್ಸ್ ಹೋಲ್ಡರ್ಗೆ, ಪಾಲಿಸಿ ಹೋಲ್ಡರ್ಗೆ ಹೇಳಬೇಕು. ಇಟ್ ಈಸ್ ಇರ್ರೆಲೆವೆಂಟ್ ವೆದರ್ ಅವ್ನು ಕೇಳ್ತಾನೋ ಇಲ್ವೋ ಸೆಕೆಂಡ್ರಿ, ಇಟ್ ಈಸ್ ಎ ಮೆಟೀರಿಯಲ್. ಓಕೆ, ಕೇಳಿದ್ರು ಕೇಳಿಲ್ಲ ಅಂತ ಹೇಳಿದ್ರು ಹೇಳಲೇಬೇಕು. ಥರ್ಡ್ ಕೇಸು ಕಾಂಟ್ರಾಕ್ಟ್ ಆಫ್ ಮ್ಯಾರೇಜ್. ಸೊ ಮ್ಯಾರೇಜ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಆ್ಯಕ್ಟಿವಿಟಿ ವಿಚ್ ವಿಲ್ ಬಿ ಹೆಲ್ಡ್ ಒನ್ಸ್ ಇನ್ ಅ ಲೈಫ್ ಟೈಮ್. ಓಕೆ, ಸೊ 2 persons will be dependent upon another persons. ಓಕೆ, ಇಟ್ ಕಂಪ್ಲೀಟ್ಲಿ ಟ್ರಸ್ಟ್ ಫ್ಯಾಕ್ಟರ್ ಮೇಲೆ ಬಿಲ್ಡಪ್ ಆಗುತ್ತೆ. ಸೊ ಏನೋ ಅಕಸ್ಮಾತ್ ಒಂದು ಸುಳ್ಳು ಹೇಳಿ ಲೇಟರ್ ಆನ್ ಇಫ್ ದೆ ಕಮ್ ಟು ನೋ ಅಬೌಟ್ ಇಟ್ ಅಂತ ಹೇಳಿದ್ರೆ ದೆ ವಿಲ್ ಸಫರ್ ಫಾರ್ ದ ಎಂಟೈರ್ ಲೈಫ್. ಸೊ ಆಸ್ ಅ ರೀಸನ್ ಆಫ್ ದಟ್ ಈವನ್ ಇನ್ ದ ಕೇಸ್ ಆಫ್ ಮ್ಯಾರೇಜ್ ವೆದರ್ ಆಪೋಸಿಟ್ ಪಾರ್ಟಿ ಕೇಳ್ತಾನೋ ಇಲ್ವೋ ಆಟೋಮೆಟಿಕ್ಕಾಗಿ ಅದನ್ನು ನಾವು ಹೇಳಲೇಬೇಕು. ಓಕೆ, ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಮೇಲ್ ಆಲ್ಸೋ ಫೀಮೇಲ್, ಇಬ್ಬರು ಪಾಯಿಂಟ್ ಆಫ್ ವ್ಯೂ ಅಲ್ಲೂ. ನೆಕ್ಸ್ಟು ಈವನ್ ಇನ್ ಕೇಸ್ ಆಫ್ ಫ್ಯಾಮಿಲಿ ಸೆಟ್ಲ್ಮೆಂಟ್. ಓಕೆ, ಫ್ಯಾಮಿಲಿ ಸೆಟ್ಲ್ಮೆಂಟ್ ಕೇಸಲ್ಲೂ ನಾರ್ಮಲ್ ಆಗಿ ನೀವೇನು ಯಾವ್ಯಾವ ವ್ಯಕ್ತಿಗೆ ಏನೇನು ಅಮೌಂಟನ್ನು ನೀವು ಸೆಟ್ಲ್ಮೆಂಟ್ ಮಾಡ್ತಾ ಇದ್ದೀರಾ ಮತ್ತು ಯಾರ್ಯಾರಿಗೆ ಏನೇನು ಶೇರ್ ಹೋಗುತ್ತೆ ಆ ಕಂಪ್ಲೀಟ್ ಡಿಸ್ಕ್ಲೋಷರ್ ಇರಬೇಕು. 100% ಡಿಸ್ಕ್ಲೋಷರ್. ದೇರ್ ಶುಡ್ ನಾಟ್ ಬಿ ಎನಿ ಹಿಡನ್ ಆಸ್ಪೆಕ್ಟ್ಸ್. ನೆಕ್ಸ್ಟು ಶೇರ್ ಅಲಾಟ್ಮೆಂಟ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿದ್ರೆ ಈಗ ನಾವು ಕಂಪನಿ ಸೆಕ್ಟಲ್ಲಿ ನಾನು ಹೇಳಿದೆ, ಪಬ್ಲಿಕ್ ಕಂಪನಿಯವರು ಪಬ್ಲಿಕ್ಕಿಗೆ ಶೇರ್ಸ್ನ ಅಲಾಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡ್ತಾರೆ. ಆ ಪ್ರಾಸ್ಪೆಕ್ಟಸಲ್ಲಿ ನಮ್ಮ ಹತ್ರ ಕಲೆಕ್ಟ್ ಮಾಡಿರುವಂಥ ಅಮೌಂಟನ್ನು ಯಾವ್ಯಾವ ಪರ್ಪಸ್ಗೆ ಯುಟಿಲೈಸ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಸೊ ಅದನ್ನು ಹೇಳಬೇಕಾದ್ರೆ ದೇ ಶುಡ್ ಗಿವ್ 100% ಇನ್ಫಾರ್ಮೇಷನ್. ಇಫ್ ದೇ ಹೈಡ್ ಎನಿ ಇನ್ಫಾರ್ಮೇಷನ್ ದೆನ್ ಆಟೋಮ್ಯಾಟಿಕಲಿ ಅಲ್ಲೇನಾಗುತ್ತೆ, ಫ್ರಾಡುಲೆಂಟ್ ಆ್ಯಕ್ಟಿವಿಟಿ ಅಂತ ಟ್ರೀಟ್ ಆಗುತ್ತೆ. ಓಕೆ, ಸೊ ಈ 5 ಕೇಸಸ್ಸಲ್ಲಿ ಏನು ಅಂತ ಹೇಳಿದ್ರೆ ನೀವು ಸೈಲೆಂಟಾಗಿರೋ ಹಾಗಿಲ್ಲ. ಅಕಸ್ಮಾತ್ ಏನಾದರೂ ಸೈಲೆಂಟ್ ಆಗಿದ್ದರೆ ಫ್ರಾಡ್ ಅಂತ ಟ್ರೀಟ್ ಆಗುತ್ತೆ. ಅಪೋಸಿಟ್ ಪಾರ್ಟಿ ನಿಮಗೆ ಕೇಳ್ತಾನೋ ಇಲ್ವೋ ಸೆಕೆಂಡ್ರಿ, ನೀವು ಅಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಹೇಳಲೇಬೇಕು. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ಇನ್ನೊಂದು ಕೆಳಗಡೆ ಕೊಟ್ಟಿದ್ದಾರೆ, ವೇರ್ ದ ಸೈಲೆನ್ಸ್ ಇಟ್ ಸೆಲ್ಫ್ ಈಸ್ ಈಕ್ವಲೆಂಟ್ ಟು ಸ್ಪೀಚ್. ನಾನು ಹೇಳಿದ್ನಲ್ಲ ಕೆಲವೊಂದು ಸಲ ನೀವು ಸೈಲೆಂಟ್ ಆಗಿದ್ದರೆ ನೀವು ಒಪ್ಕೊತಾ ಇದ್ದೀರಾ ಅಂತ ಅರ್ಥ. ಹೇಗೆ, ನಾನು ಆವಾಗಲೇ ಹೇಳಿರೋ ಜ್ಯುವೆಲರಿ ಎಕ್ಸಾಂಪಲಲ್ಲಿ ಸೆಕೆಂಡ್ ಕೇಸಲ್ಲಿ ನಾನು ಸೇಲ್ಸ್ ಪರ್ಸನ್ಗೆ ಮತ್ತು ಬಿಲ್ಲಿಂಗ್ ಕೌಂಟರ್ ಪರ್ಸನ್ಗೆ ಇದು ಸಿಲ್ವರ್ ಐಟಮಾ ಅಲ್ವಾ ಅಂದರೆ ಪ್ಲ್ಯಾಟಿನಮ್ ಐಟಮ್ ಅಲ್ವಾ ಅಂತ ಕೇಳಿದಾಗ ಅವ್ನು ಸೈಲೆಂಟ್ ಆಗಿದ್ದಾನೆ ಅಂದರೆ ನನ್ನ ಅರ್ಥ ಏನು, ಅವ್ನು ಸೈಲೆಂಟ್ ಆಗಿದ್ದಾನೆ ಅಂದರೆ ಹಿ ಹ್ಯಾಸ್ ಅಗ್ರೀಡ್ ದಟ್ ಇಟ್ ಈಸ್ ಆಲ್ಸೋ ಪ್ಲ್ಯಾಟಿನಮ್ ಜ್ಯುವೆಲರಿ ಅಂತ ಅವನು ಒಪ್ಕೊತಾ ಇದ್ದೀನಿ ಅಂತ. ಸೊ ನನ್ನ ಬಿಲೀಫ್ ಏನು, ಅಕಸ್ಮಾತ್ ಅದು ಪ್ಲ್ಯಾಟಿನಮ್ ಜ್ಯುವೆಲರಿ ಆಗಿರಲಿಲ್ಲ ಅಂದರೆ ಅವ್ನು ಹೇಳಬೇಕಾಗಿತ್ತು. ಇಫ್ ದಟ್ ಪರ್ಸನ್ ಈಸ್ ನಾಟ್ ಟೆಲಿಂಗ್ ಎನಿಥಿಂಗ್ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡಿರೋದು ಕರೆಕ್ಟು. ಸೊ ಸೈಲೆನ್ಸ್ ಈಸ್ ಈಕ್ವಲೆಂಟ್ ಟು ಸ್ಪೀಚ್, ಈಸ್ ಅಗ್ರಿಂಗ್ ಟು ದ ಕಾಂಪೊನೆಂಟ್ ಅಂತ ಅರ್ಥ. ಓಕೆ, ರೈಟ್. ಸೊ ಇಷ್ಟು ವಿತ್ ರೆಸ್ಪೆಕ್ಟ್ ಟು ಏನಂತ ಹೋಗ್ತೀವಿ, ಒಂದೇ ನಿಮಿಷ, ಫ್ರಾಡ್ ಬಗ್ಗೆ ಇರೋಂಥ ಕಾಂಪೊನೆಂಟ್.
ಆಯಿತಾ. ಸೊ ನಮ್ಗೆ ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನೇನು ಅಂತ ಹೇಳಿದ್ರೆ 3 ಕಾಂಪೊನೆಂಟ್ಸ್ ಅಷ್ಟೇ. ಮೊದಲನೇದು ಫ್ರಾಡ್ ಅಂದರೆ ಏನು ಡೆಫಿನೇಷನ್, ಓಕೆ. ಮತ್ತು ಎರಡನೇದು ಫ್ರಾಡ್ ಏನಂತ ಹೇಳ್ತೀವಿ, ಫ್ರಾಡ್ ಆ್ಯಕ್ಟಿವಿಟಿ ಆದಾಗ ನಿಮಗೆ ಸಿಗುವಂಥ 3 ಏನಂತ ಹೇಳ್ತೀವಿ ರೆಮಿಡೀಸ್ ಏನು, ಮತ್ತು ಮೂರನೇದು ಸೈಲೆನ್ಸ್ ಅಮೌಂಟ್ಸ್ ಟು ಫ್ರಾಡ್, ಓಕೆ. ಅದು ಅದ್ರ ಜೊತೆಗೆ ನಿಮಗೆ ಯಾವ್ಯಾವ ಕಾಂಟ್ರಾಕ್ಟನ್ನು ನೀವು ಸೈಲೆನ್ಸ್ ಆಗಿದ್ದರೆ ಫ್ರಾಡ್ ಅಂತ ನಾವು ಟ್ರೀಟ್ ಮಾಡ್ತೀವಿ ಅನ್ನೋದು, ಓಕೆ. ಒನ್ಸ್ ಅಗೇನ್ ಐಲ್ ರಿಪೀಟ್. ಸೊ ಸೈಲೆನ್ಸ್ ಬಗ್ಗೆ ನಾನೇ ಹೇಳಿದೆ, ಬೇಕಾದರೆ ಇನ್ನೂ ಒಂದ್ಸಲಿ ಗ್ಲ್ಯಾನ್ಸ್ ಮಾಡಿ ರಿಪೀಟ್ ಮಾಡಿ ಈ ವಿಡಿಯೋನ. ತುಂಬ ಇಂಪಾರ್ಟೆಂಟ್ ಕೇಸ್ ಆಗಿರುತ್ತೆ, ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗಿದೆ ಅದು, ಓಕೆ. ನೆಕ್ಸ್ಟು ಮಿಸ್ರೆಪ್ರೆಸೆಂಟೇಷನ್. ಸೊ ಮಿಸ್ರೆಪ್ರೆಸೆಂಟೇಷನ್ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ಇದು, ಓಕೆ. ಕೆಳಗಡೆ ಡೈರೆಕ್ಟಾಗಿ ಅನಾಲಿಸಿಸಿಗೆ ಬರೋಣ. ಅಷ್ಟೊಂದೇನು ಎಕ್ಸ್ಟ್ರಾ ಕಾಂಪೊನೆಂಟ್ ಇಲ್ಲ ಇಲ್ಲಿ. ಸೊ ಅನಾಲಿಸಿಸ್ ಆಫ್ ಸೆಕ್ಷನ್ 18 ಇಲ್ಲಿದೆ ಅಲ್ವಾ. ಸೊ ಇಲ್ಲಿ ತೊಗೊಂಡ್ರೆ ಏನಿದೆ, ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ ವಿಚ್ ಆಫ್ ಫಾಲ್ಸ್ ವುಡ್ ಕಾನ್ಸ್ಟಿಟ್ಯೂಟ್ ಮಿಸ್ರೆಪ್ರೆಸೆಂಟೇಷನ್ ಇಫ್ ದ ಮೇಕರ್ ಬಿಲೀವ್ಸ್ ಇಟ್ ಟು ಬಿ ಟ್ರೂ ಬಟ್ ವಿಚ್ ಈಸ್ ನಾಟ್ ಜಸ್ಟಿಫೈಡ್ ಬೈ ದ ಇನ್ಫಾರ್ಮೇಷನ್ ಈ ಪೊಸೆಸಸ್, ಓಕೆ. ಆ್ಯಂಡ್ when there is a breach of duty by a person without any intention to deceive which brings an advantage to him. ಸೊ ಇಲ್ಲೇನಾಗುತ್ತೆ ಆ್ಯಕ್ಚುಲಾಗಿ ಅಂತ ಹೇಳಿದ್ರೆ, ಮಿಸ್ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಎರಡನ್ನು ಹೇಳ್ಬೋದು. ನಾನು ಫ್ರಾಡ್ ಅಂದರೆ ನಿಮಗೆ ಏನಂತ ಹೇಳಿದ್ದೆ, ಫ್ರಾಡ್ ಈಸ್ ನಿಮ್ಮ ಹತ್ರ ಆ್ಯಕ್ಚುಲಾಗಿ ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ, ಅದು ರೆಡ್ ಕಲಾಗಿರುತ್ತೆ, ಬಟ್ ಯು ವಿಲ್ ಮೇಕ್ ಅದರ್ ಪರ್ಸನ್ ಟು ಬಿಲೀವ್ ಇಟ್ ಟು ಬಿ ಬ್ಲೂ. ಬಟ್ ನಿಮಗೆ ಗೊತ್ತು ಅದು ಕಲರ್ನ ಬೇರೆಯವನಿಗೆ ಬ್ಲೂ ಅಂತ ನೀವು ರೆಪ್ರೆಸೆಂಟೇಷನ್ ಮಾಡೋದಕ್ಕಿಂತ ಮುಂಚೆ ಯು ನೋ ದಟ್ ಆ್ಯಕ್ಚುಲಿ ಇಟ್ ಈಸ್ ರೆಡ್ ಅಂತ. ಸೊ ಅಂದರೆ ಅರ್ಥ ಏನು, ನೀವು ಫಾಲ್ಸ್ ಸ್ಟೇಟ್ಮೆಂಟನ್ನು ಬೇರೆಯವನಿಗೆ ಟ್ರೂ ಅಂತ ತೋರಿಸ್ತಾ ಇದ್ದೀರಾ, ಓಕೆನಾ. ರೈಟ್. ಸೊ ಮಿಸ್ರೆಪ್ರೆಸೆಂಟೇಷನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಿಮಗೂ ನಿಮ್ಮ ಹತ್ರ ಇರೋ ಪ್ರಾಡಕ್ಟು ರೆಡ್ ಅಂತ ಗೊತ್ತಿಲ್ಲ, ನೀವು ಬ್ಲೂ ಅಂತಲೇ ಅರ್ಥ ಮಾಡ್ಕೊಂಡಿರ್ತೀರ, ಬೇರೆಯವನಿಗೂ ಬ್ಲೂ ಅಂತಲೇ ನಂಬಿಸ್ತೀರ. ಬಟ್ ಆ್ಯಕ್ಚುಲಾಗಿ ಇಟ್ ಈಸ್ ನಾಟ್ ಬ್ಲೂ, ಇಟ್ ಈಸ್ ರೆಡ್ ಇನ್ ಕಲರ್. ಅಂದರೆ ಅರ್ಥ ಏನು, ಯು ಆರ್ ಮೇಕಿಂಗ್ ಎ ಫಾಲ್ಸ್ ರೆಪ್ರೆಸೆಂಟೇಷನ್ ಆ್ಯಸ್ ಟ್ರೂ ಟು ಅನದರ್ ಪರ್ಸನ್. ಬಟ್ ಫ್ರಾಡ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಮುಂಚೆ ನಿಮ್ಗದು ಫಾಲ್ಸ್ ಅಂತ ಗೊತ್ತಿತ್ತು, ಬಟ್ ಈ ಕೇಸಲ್ಲಿ ನಿಮ್ಗದು ಫಾಲ್ಸ್ ಅಂತ ಗೊತ್ತಿಲ್ಲ, ನೀವೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಓಕೆನಾ. ಅಂದರೆ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ರಾಂಗ್ ಅಂತ, ರೈಟ್. ಸೊ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬೇರೆಯವನಿಗೆ ಇದರಿಂದ ಮೋಸ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲ್ಲ, ಬಟ್ ನಿಮ್ಮ ಹತ್ರ ಇರೋ ನಾಲೆಡ್ಜಿಂದ ನೀವು ಕರೆಕ್ಟಾಗಿ ಅದನ್ನು ಅರ್ಥ ಮಾಡ್ಕೊಂಡಿರಲ್ಲ. ಆ್ಯಸ್ ಅ ರೀಸನ್ ಆಫ್ ದಟ್ ಬೇರೆಯವ್ರಿಗೂ ಇಂಜುರಿ ಕಾಸ್ ಮಾಡ್ತಾ ಇದ್ದೀರಾ. ಸೊ ಈ ಕೇಸಲ್ಲಿ ಏನಾಯಿತು, ನಿಮಗೆ ಅದರಿಂದ ಬೆನಿಫಿಟ್ ಆದರೂ ಆಗ್ಬೋದು, ಆಗ್ದಿರನೂ ಇರ್ಬೋದು, ಬಟ್ ಥರ್ಡ್ ಪಾರ್ಟಿಗಂತೂ ಲಾಸ್ ಆಗಿರುತ್ತೆ, ಇನ್ನೊಬ್ಬ ಪಾರ್ಟಿಗೆ. ಬಟ್ ನಿಮ್ಮ ಇಂಟೆನ್ಷನು ಇನ್ನೊಬ್ಬ ಪಾರ್ಟಿಗೆ ಲಾಸ್ ಮಾಡಬೇಕು ಅಂತ ಇರಲ್ಲ, ಓಕೆ. ಬಟ್ ಫ್ರಾಡಲ್ಲಿ ಯುವರ್ ಮೇನ್ ಇಂಟೆನ್ಷನ್ ವಿಲ್ ಬಿ ಟು ಮೇಕ್ ದಟ್ ಪರ್ಸನ್ ಇನ್ಕರ್ ದ ಲಾಸಸ್, ಓಕೆ. ರೈಟ್. ಸೆಕೆಂಡ್ ಕೇಸ್ ಏನು ಹೇಳಿದ್ರು, ಯಾವುದಾದ್ರೂ ಒಂದು ಅಗ್ರಿಮೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಆ ಅಗ್ರಿಮೆಂಟಲ್ಲಿ ನೀವು ಬ್ರೀಚ್ ಮಾಡ್ತೀರಾ, ಅಂದರೆ ಯು ವಿಲ್ ನಾಟ್ ಪರ್ಫಾರ್ಮ್ ಅಂತ ಅಗ್ರಿಮೆಂಟ್, ಬಟ್ ನೀವು ಇಂಟೆನ್ಷನಲಿ ಮಾಡಲ್ಲ, ಅದನ್ನು ಬೈ ಮಿಸ್ಟೇಕಾಗಿ ಮಾಡ್ತೀರಾ, ಓಕೆ. ಬೈ ಚಾನ್ಸ್ ಮಾಡ್ತೀರಾ, ಬಟ್ ಅದನ್ನು ನೀವು ಬ್ರೀಚ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಸಿಕಲಿ ಯು ವಿಲ್ ಗೆಟ್ ಅಡ್ವಾಂಟೇಜ್, ಬಟ್ ನಿಮ್ಗೆ ಅದರಿಂದ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ, ಓಕೆ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದರೆ ಬ್ಲೆಸ್ಡ್ ಇನ್ ಡಿಸ್ಗೈಸ್ ಅಂತ ಹೇಳ್ತೀವಲ್ವ. ಸೊ ನಮಗೆ ಗೊತ್ತಿರಾನೇ ನಮಗೇನಾದರೂ ಲಾಭ ಬಂದಿದೆ ಅಂತ ಹೇಳ್ತೀವಲ್ಲ, ಸೊ ಇನ್ ದಟ್ ಕೇಸ್, ಓಕೆ. ರೈಟ್. ಸೊ ಮಿಸ್ರೆಪ್ರೆಸೆಂಟೇಷನಲ್ಗೂ ಮತ್ತು ಫ್ರಾಡ್ಗೂ ಇರೋ ಡಿಫ್ರೆನ್ಸ್ ಏನು, ಫ್ರಾಡಲ್ಲಿ ನಮಗೆ ಆ ಸ್ಟೇಟ್ಮೆಂಟ್ ಫಾಲ್ಸ್ ಅಂತ ಗೊತ್ತು, ಬೇರೆಯವ್ರಿಗೆ ಅದನ್ನು ಟ್ರೂ ಅಂತ ನಂಬಿಸ್ತೀವಿ, ಓಕೆನಾ. ವೆರಾಸ್ ಮಿಸ್ರೆಪ್ರೆಸೆಂಟೇಷನಲ್ಲಿ ನಾನು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೇರೆಯವನಿಗೂ ತಪ್ಪಾಗಿ ಅರ್ಥ ಮಾಡಿಸ್ತೀನಿ. ಬಟ್ ಫ್ರಾಡಲ್ಲಿ ನನಗೆ ಆ ಆ್ಯಕ್ಟಿವಿಟಿಯಿಂದ ಬೇರೆ ಪರ್ಸನ್ಗೆ ಲಾಸ್ ಇನ್ಕರ್ ಮಾಡಬೇಕು ಅನ್ನೋದು ಇಂಟೆನ್ಷನ್ ಇರುತ್ತೆ, ಆಬ್ಜೆಕ್ಟಿವ್ ಇರುತ್ತೆ. ವೆರಾಸ್ ಇನ್ ಕೇಸ್ ಆಫ್ ಮಿಸ್ರೆಪ್ರೆಸೆಂಟೇಷನಲ್ಲಿ ನನಗೆ ಆ ಥರ ಯಾವುದೇ ರೀತಿ ಇಂಟೆನ್ಷನ್ ಇರಲ್ಲ, ಜಸ್ಟ್ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಲಾಸ್ ಇನ್ಕರ್ ಮಾಡಿರ್ತೀವಿ. ಸೊ ನಮಗೆ ಲಾಸ್ ಆದರೂ ಆಗ್ಬೋದು ಅಥವಾ ಬೆನಿಫಿಟ್ ಆದರೂ ಆಗ್ಬೋದು, ಓಕೆ. ಸೊ ಪ್ರೀವಿಯಸ್ ವಿಡಿಯೋ ಎಲ್ಲ ಡಿಸ್ಕಸ್ ಮಾಡಿರೋ ಥರನೇ ಇಲ್ಲೂ ನಮಗೆ ಡಿಫ್ರೆನ್ಸಸ್ ಓದ್ಬಿಡೋಣ. ಸೊ ಅಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ, ಓಕೆ. ರೈಟ್. ಏನಿದೆ ಇದು, ದಟ್ ಈಸ್ ಫ್ರಾಡ್ ಮತ್ತು ಮಿಸ್ರೆಪ್ರೆಸೆಂಟೇಷನ್ ಡಿಫ್ರೆನ್ಸಸ್. ನಂಬರ್ 1, ಇಂಟೆನ್ಷನ್. ನಾನು ಆವಾಗಲೇ ಹೇಳಿದ್ನಲ್ಲ, ಟು ಡಿಸೀವ್ ದ ಅದರ್ ಪಾರ್ಟಿ ಬೈ ಹೈಡಿಂಗ್ ದ ಟ್ರೂತ್. ಸೊ ಟ್ರೂತನ್ನು ಹೈಡ್ ಮಾಡಿ ಬೇರೆ ಪರ್ಸನ್ಗೆ ಲಾಸ್ ಇನ್ಕರ್ ಮಾಡಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್ ಆಗಿರುತ್ತೆ. ವೆರಾಸ್ ಮಿಸ್ರೆಪ್ರೆಸೆಂಟೇಷನಲ್ಲಿ ಆ ಥರ ಯಾವುದೇ ರೀತಿ ಇಂಟೆನ್ಷನ್ ನಿಮಗಿರಲ್ಲ. ನಾಲೆಜ್ ಆಫ್ ದ ಟ್ರೂತ್. ದ ಪರ್ಸನ್ ಮೇಕಿಂಗ್ ದ ಸಜೆಷನ್ ಬಿಲೀವ್ಸ್ ದಟ್ ದ ಸ್ಟೇಟ್ಮೆಂಟ್ ಆ್ಯಸ್ ಅನ್ಟ್ರೂ. ಅವನಿಗೆ ಗೊತ್ತದು ಫಾಲ್ಸ್ ಅಂತ. ಬೇರೆ ಮಿಸ್ರೆಪ್ರೆಸೆಂಟೇಷನಲ್ಲಿ ನೀವೇನು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ ಅದನ್ನು ಫಸ್ಟು ನೀವು ನಿಜ ಅಂತ ಒಪ್ಕೊತೀರಾ, ಯು ಬಿಲೀವ್ ಇಟ್ ಟು ಬಿ ಟ್ರೂ, ಬಟ್ ಇಟ್ ಈಸ್ ಆ್ಯಕ್ಚುಲಿ ನಾಟ್ ಟ್ರೂ. ನೆಕ್ಸ್ಟು ರೆಸೆಷನ್ ಆಫ್ ದ ಕಾಂಟ್ರಾಕ್ಟ್ ಆನ್ ಕ್ಲೇಮ್ ಫಾರ್ ದ ಡ್ಯಾಮೇಜಸ್. ಸೊ ಫ್ರಾಡಲ್ಲಿ ನೀವು ಕಾಂಟ್ರಾಕ್ಟ್ನ ಕ್ಯಾನ್ಸಲು ಮಾಡ್ಬೋದು, ಡ್ಯಾಮೇಜಸ್ನು ಕ್ಲೇಮ್ ಮಾಡ್ಬೋದು. ಈ ಪಾಯಿಂಟು ನಿಮಗೆ ಏನಂತ ಹೇಳ್ತೀವಿ, ಕೇಸ್ ಲಾಲ್ ಬೇಕಾದರೆ ಬರ್ಬೋದು, ಸ್ಪೆಸಿಫಿಕಲಿ ಥರ್ಡ್ ಪಾಯಿಂಟು, ಓಕೆ. ಸೊ ಫ್ರಾಡಲ್ಲಿ ನಿಮಗೆ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಬೇಕಾದರೂ ಮಾಡ್ಬೋದು ಮತ್ತು ಡ್ಯಾಮೇಜಸ್ನು ಕ್ಲೇಮ್ ಮಾಡ್ಕೋಬೋದು. ಬಟ್ ಮಿಸ್ರೆಪ್ರೆಸೆಂಟೇಷನಲ್ಲಿ ನೀವು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ಬೋದೇ ಹೊರತು ಡ್ಯಾಮೇಜಸ್ನ ಕ್ಲೇಮ್ ಮಾಡೋಕ್ಕಾಗಲ್ಲ.
ಐ ರಿಪೀಟ್ ಒನ್ಸ್ ಅಗೇನ್, ಫ್ರಾಡಲ್ಲಿ ಎರಡೂ ಕ್ಲೇಮ್ ಮಾಡ್ಕೋಬೋದು, ಬಟ್ ಮಿಸ್ರೆಪ್ರೆಸೆಂಟೇಷನಲ್ಲಿ ಯು ಕೆನಾಟ್ ಕ್ಲೇಮ್ ದ ಡ್ಯಾಮೇಜಸ್, ಯು ಕ್ಯಾನ್ ಓನ್ಲಿ ಕ್ಯಾನ್ಸಲ್ ದ ಕಾಂಟ್ರ್ಯಾಕ್ಟ್. ಯಾಕೆ ಈ ಥರ ಅಂತ ಹೇಳಿದ್ರೆ, ದ ರೀಸನ್ ಬಿಹೈಂಡ್ ಇಟ್ ಈಸ್ ಮಿಸ್ರೆಪ್ರೆಸೆಂಟೇಷನಲ್ಲಿ ಬೇರೆ ವ್ಯಕ್ತಿಗೆ ಲಾಸ್ ಇನ್ಕರ್ ಮಾಡಬೇಕು ಅನ್ನೋದು ಅವ್ನ ಇಂಟೆನ್ಷನ್ನೇ ಆಗಿರಲ್ಲ. ಸೊ ಅವ್ನ ಇಂಟೆನ್ಷನೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಯು ಕೆನಾಟ್ ಕ್ಲೇಮ್ ದ ಡ್ಯಾಮೇಜಸ್ ಫ್ರಮ್ ದಟ್ ಪರ್ಸನ್. ನೆಕ್ಸ್ಟು ಮೀನ್ಸ್ ಟು ಡಿಸ್ಕವರ್ ದ ಟ್ರೂತ್, ಅಂದರೆ ನೀವು ಯಾವುದಾದ್ರೂ ರೀತಿಯಲ್ಲಿ ಆ್ಯಕ್ಚುಲಾಗಿ ಅದ್ರ ಏನಂತ ಹೇಳ್ತೀವಿ ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನೋದನ್ನು ತಿಳ್ಕೊಬೋದಾ ನಾವು ಅದರ್ ಪಾರ್ಟಿ ಆ್ಯಂಗಲಿಂದ. ಅಂದರೆ ಇಲ್ಲಿ ಲಾಸ್ ಯಾರಿಗೆ ಇನ್ಕರ್ ಆಗುತ್ತಲ್ಲ ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ಮಾತಾಡ್ತಾ ಇದ್ದೀವಿ. ರೈಟ್, ದ ಪಾರ್ಟಿ ಯೂಸಿಂಗ್ ದ ಫ್ರಾಡಲೆಂಟ್ ಆ್ಯಕ್ಟ್ ಕೆನಾಟ್ ಸೆಕ್ಯೂರ್ ಆರ್ ಪ್ರೊಟೆಕ್ಟ್ ಹಿಮ್ಸೆಲ್ಫ್ ಬೈ ಸೇಯಿಂಗ್ ದಟ್ ದ ಇಂಜರ್ಡ್ ಪಾರ್ಟಿ ಹ್ಯಾಡ್ ಮೀನ್ಸ್ ಟು ಡಿಸ್ಕವರ್ ದ ಟ್ರೂತ್. ಅಂದರೆ ನಮಗೆ ಇಲ್ಲಿ ಈಗ ನಮಗೆ ಯಾವುದೇ ಒಂದು ಆ್ಯಕ್ಟಿವಿಟಿಯಿಂದ ಮೋಸ ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈಗ ಬೇರೆ ಇನ್ನೊಬ್ಬ ಪಾರ್ಟಿ ಎಕ್ಸ್ ಅನ್ನೋ ವ್ಯಕ್ತಿ ಮೋಸ ಮಾಡಿದ್ದಾನೆ. ಸೊ ಎಕ್ಸ್ ಅನ್ನೋ ವ್ಯಕ್ತಿ ಮೋಸ ಮಾಡಿಬಿಟ್ಟು ನಮಗೆ ಅವ್ರು ಅದನ್ನು ಎಲ್ಲ ತಿಳ್ಕೊಬೇಕಾಗಿತ್ತು, ಅವ್ರು ನನಗೆ ಕ್ವಶನ್ ಕೇಳಬೇಕಾಗಿತ್ತು, ನಾನು ಆನ್ಸರ್ ಮಾಡ್ತಿದ್ದೆ. ಆ ಥರ ಎಲ್ಲ ಅವರು ನೆಗ್ಲಿಜೆಂಟಾಗಿ ಮಾತಾಡೋದಕ್ಕಾಗಲ್ಲ. ಓಕೆ, ಸೊ ನಾವಿಲ್ಲಿ ಆ್ಯಕ್ಟೆಡ್ ಇನ್ ಗುಡ್ ಫೇತ್ ಇದೀವೋ ಇಲ್ವೋ ಅನ್ನೋದು ಕೋರ್ಟ್ ಬೇಕಾದರೆ ಡಿಸೈಡ್ ಮಾಡ್ಬೋದು. ಬಟ್ ದ ಪರ್ಸನ್ ಹೂ ಹ್ಯಾಸ್ ಮೇಡ್ ದ ಫ್ರಾಡ್ಲೆಂಟ್ ಆ್ಯಕ್ಟಿವಿಟಿ, ನಾವು ಆ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ನು ಎಸ್ಕೇಪ್ ಆಗೋದಕ್ಕಾಗಲ್ಲ. ಸೊ ಅವ್ನು ಮಾಡಿರೋದು ತಪ್ಪು, ವೆದರ್ ನಾವು ಕೇಳಿದ್ರು ಕೇಳಿಲ್ಲ ಅಂತ ಹೇಳಿದ್ರು ಅವ್ನ ರೆಸ್ಪಾನ್ಸಿಬಿಲಿಟಿನ ಅವನು ಮಿಸ್ಯೂಸ್ ಮಾಡಿದಾನೆ, ಅವನ ಆ್ಯಕ್ಟಿವಿಟಿ ಮಿಸ್ಯೂಸ್ ಮಾಡಿದಾನೆ. ಆ್ಯಸ್ ಅ ರೀಸನ್ ಆಫ್ ದಟ್ ಅವನು ತಪ್ಪಾಗಿರುತ್ತೆ. ಬಟ್ ಆಸ್ ಮಿಸ್ರೆಪ್ರೆಸೆಂಟೇಷನಲ್ಲಿ ಎಸ್. ಸೊ ಈಗ ನಾನೇನಾದರೂ ನಿಮಗೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನ ಮಿಸ್ರೆಪ್ರೆಸೆಂಟೇಷನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇನ್ ದಟ್ ಕೇಸ್ ನೀವು ಏನಂತ ಹೇಳ್ತೀವಿ, ಯಾರಾದರೂ ಒಬ್ಬ ವ್ಯಕ್ತಿ ಎಕ್ಸ್ ಅನ್ನೋ ಮಿಸ್ರೆಪ್ರೆಸೆಂಟೇಷನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಆಲ್ವೇಸ್ ದಟ್ ಎಕ್ಸ್ ಕ್ಯಾನ್ ಪ್ಲೀಡ್ ದಟ್ ಏನಂತ ಹೇಳ್ತೀವಿ ಮೀನ್ಸ್ ಟು ಡಿಸ್ಕವರ್ ದ ಟ್ರೂತ್. ಸೊ ಅಪೋಸಿಟ್ ಪಾರ್ಟಿ ಬೇಕಾದರೆ ಅವನು ರಿಸರ್ಚ್ ಅದೆಲ್ಲನೂ ಮಾಡಿಬಿಟ್ಟು ಟ್ರೂತ್ ಏನು ಅಂತ ಫೈಂಡ್ ಔಟ್ ಮಾಡ್ಬೋದಾಗಿತ್ತು, ಬಟ್ ಮಾಡಿಲ್ಲ, ನಂದೇನೂ ತಪ್ಪಿಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅನ್ಲೈಕ್ ಫ್ರಾಡಲೆಂಟ್ ಆ್ಯಕ್ಟಿವಿಟಿಯಲ್ಲಿ ಮಿಸ್ರೆಪ್ರೆಸೆಂಟೇಷನಲ್ಲಿ ಈ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲ್ಲ. ಓಕೆ, ಜಸ್ಟ್ ಇವನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಅದನ್ನು ಟ್ರೂತ್ ಅಂತ ತೋರಿಸಿರ್ತಾನೆ. ಸೊ ಆಸ್ ಅ ರೀಸನ್ ಆಫ್ ದಟ್ ಅವ್ನು ಬೇಕಾದರೆ ಇದನ್ನು ಯೂಸ್ ಮಾಡ್ಕೋಬೋದು. ಯು ಕ್ಯಾನ್ ಯೂಸ್ ದಿಸ್ ಆಪರ್ಚುನಿಟಿ ಆ್ಯಸ್ ಟು ಪ್ಲೀಡ್ ದಿ ಗಿಲ್ಟ್ ಏನಂತ ಹೇಳ್ತೀವಿ, ಕಮ್ ಔಟ್ ಆಫ್ ದ ಲಯಬಿಲಿಟಿ. ಬಟ್ ಫ್ರಾಡಲ್ಲಿ ಅದನ್ನು ಅವರು ಯೂಸ್ ಮಾಡೋದಕ್ಕಾಗಲ್ಲ. ಯಾರು ಆ್ಯಕ್ಟಿವಿಟಿ ಮಾಡಿದ್ದಾರೆ ಆಟೋಮೆಟಿಕ್ಕಾಗಿ ಅದರ್ ಪಾರ್ಟಿ ಅವ್ರ ಪಾರ್ಟ್ ಆಫ್ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಿದಾರೋ ಇಲ್ವೋ ದೇ ವಿಲ್ ಬಿ ಹೆಲ್ಡ್ ಲಯಬಲ್, ರೆಸ್ಪಾನ್ಸಿಬಲ್. ಆಯಿತಾ? ಸೊ ಸ್ಟ್ರೈಟ್ ಅವೇ ನನ್ನ ಪ್ರಕಾರ ನೀವು ಕೊಹರ್ಷನ್ ಮತ್ತು ಆ್ಯಂಡ್ಯೂ ಇನ್ಫ್ಲುಯೆನ್ಸ್ ಬಂದಾಗ ಈ ಡಿಫ್ರೆನ್ಸಸ್ ಓದಿದ್ರೇ ಸಾಕು ಅಂತ ಅನಿಸುತ್ತೆ. ಓಕೆ, ಮೋರ್ ದೆನ್ ನಾವು ಫಸ್ಟು ಶೀಟ್ಗಳಲ್ಲಿ ಇದಿಷ್ಟು ಡಿಫ್ರೆನ್ಸ್ ಓದಿದ್ರೆ ಎಲ್ಲ ಕಾಂಪೊನೆಂಟು ಕವರ್ ಆಗುತ್ತೆ ಇದರಲ್ಲಿ. ಓಕೆ, ರೈಟ್. ಸೊ ಹಾಗಿದ್ರೆ ನಮಗೆ ಇನ್ನು ರಿಮೈನಿಂಗ್ ಕಾಂಪೊನೆಂಟ್ ಇರೋದು ಮಿಸ್ಟೇಕ್ ಅಷ್ಟೇ. ಓಕೆ, ರೈಟ್. ಸೊ ವಿತ್ ರೆಸ್ಪೆಕ್ಟ್ ಟು ಮಿಸ್ಟೇಕ್ ಏನಿದೆ ಆ್ಯಕ್ಚುಲಾಗಿ ಮಿಸ್ಟೇಕ್ ಅಂತ ಹೇಳಿದ್ರೆ ನಮಗೆ ಟೋಟಲಾಗಿ ಪೇಜ್ ನಂಬರ್ 1.58 ಇಲ್ಲಿ ಬಂದಾಗ ಮಿಸ್ಟೇಕ್ ಮೇ ಬಿ ಡಿಫೈನ್ಡ್ ಆಸ್ ಇನ್ನೋಸೆಂಟ್ ಆರ್ ಎರೋನಿಯಸ್ ಬಿಲೀಫ್ ವಿಚ್ ಲೀಡ್ಸ್ ದ ಪಾರ್ಟಿ ಟು ಮಿಸ್ಅಂಡರ್ಸ್ಟ್ಯಾಂಡ್ ಅದರ್ಸ್. ಓಕೆ, ಸೊ ಅವನು ಬೇರೆಯವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೋದು. ಓಕೆ, ಆ್ಯಕ್ಚುಲಾಗಿ ನಾವೇನು ಅಲ್ಲಿ ಏನಂತ ಹೇಳ್ತೀವಿ, ಮಿಸ್ರೆಪ್ರೆಸೆಂಟೇಷನ್ಗೂ ಮಿಸ್ಟೇಕ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಮಿಸ್ರೆಪ್ರೆಸೆಂಟೇಷನ್ ಅಂದರೆ ನಾವೇ ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ತಪ್ಪಾಗಿ ಅರ್ಥ ಮಾಡಿಸಿರ್ಬೋದು. ಬಟ್ ಮಿಸ್ಟೇಕ್ ಅಂತ ಹೇಳಿದ್ರೆ ನಾನು ಈ ಕಡೆಯಿಂದ ಕರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತೀನಿ, ಬಟ್ ಅವನು ಆಪೋಸಿಟ್ ಸೈಡಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಓಕೆ, ಸೊ ಇಲ್ಲಿ ಬೈಲ್ಯಾಟ್ರಲ್ ಎರಡು ಥರ ಮಿಸ್ಟೇಕ್ ಇರುತ್ತೆ, ಯೂನಿಲ್ಯಾಟ್ರಲ್ ಮತ್ತು ಬೈಲ್ಯಾಟ್ರಲ್ ಮಿಸ್ಟೇಕ್. ಸೊ ಒಬ್ಬ ಪಾರ್ಟಿ ಮಾತ್ರನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಯೂನಿಲ್ಯಾಟ್ರಲ್ ಮಿಸ್ಟೇಕ್ ಅಂತೀವಿ. ಇಬ್ಬರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಬೈಲ್ಯಾಟ್ರಲ್ ಮಿಸ್ಟೇಕ್. ಓಕೆ, ಸೊ ಇಲ್ಲಿ ನಾರ್ಮಲಾಗಿ ಇಂಟೆನ್ಷನಲ್ ಆಗಿರಲ್ಲ, ಇದು ಅನ್ಇಂಟೆನ್ಷನಲ್ ಆಗಿರುತ್ತೆ, ನಾರ್ಮಲಿ ಎರರ್. ರೈಟ್. ಓಕೆ, ಸೊ ಈಗ ನಿಮಗೆ ಒಂದು ಸ್ಪೆಷಲ್ ಕೇಸ್ ಏನು ಅಂತ ಹೇಳಿದ್ರೆ ಇಲ್ಲಿರೋದು ನಿಮಗೆ 2 ಥಿಂಗ್ಸ್ ಅರ್ಥ ಆಗಬೇಕಿಲ್ಲಿ. ವೆರಿ ಸಿಂಪಲ್ ಕಾಂಪೊನೆಂಟ್ ಇದು, ಅನದರ್ 2 ಮಿನಿಟ್ಸ್ ಮುಗಿದೋಗುತ್ತೆ. ಸೊ ಮಿಸ್ಟೇಕಲ್ಲಿ ನಿಮಗೆ 2 ಥರ ಇದೆ, ಒಂದು ಯೂನಿಲ್ಯಾಟ್ರಲ್ಲು ಮತ್ತು ಇನ್ನೂ ಒಂದು ಬೈಲ್ಯಾಟ್ರಲ್. ಓಕೆ, ಸೊ ಯೂನಿಲ್ಯಾಟ್ರಲ್ ಅಂತ ಬಂದಾಗ ಇಟ್ ಈಸ್ ಬೇಸಿಕಲಿ ವಾಯ್ಡಬಲ್. ಓಕೆ, ನೋಡಿ ನಾರ್ಮಲ್ಲಾಗಿ ನಿಮಗೆ ನಾನು ಬಿಗಿನಿಂಗಲ್ಲೇ ಹೇಳಿದ್ದೆ, ಎಲ್ಲೆಲ್ಲಿ ಕನ್ಸೆಂಟ್ ಫ್ರೀ ಇರಲ್ಲ ಅಲ್ಲೆಲ್ಲ ಕಡೆನೂ ನಿಮಗೆ ವಾಯ್ಡಬಲ್ ಆಗಿರುತ್ತೆ. ಸೊ ಒಂದೇ ಒಂದು ಕಡೆ ಮಾತ್ರ ಬೈಲ್ಯಾಟ್ರಲಲ್ಲಿ ಮಾತ್ರ ವಾಯ್ಡ್ ಆಗುತ್ತೆ ಬೈಲ್ಯಾಟ್ರಲ್. ಯಾಕೆ ಅಂತ ಹೇಳಿದ್ರೆ ಒಂದು ಕಾಂಟ್ರಾಕ್ಟಲ್ಲಿ ಒಬ್ಬನಿಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಬೇಕಾದರೆ ಓಕೆ ಅಂತ ಒಪ್ಕೋಬೋದು. ಇಬ್ಬರಿಗೂ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಕೆಲಸ ಮಾಡ್ತಿದ್ರೆ ಇಬ್ಬರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ದೆನ್ ಇನ್ ದಟ್ ಕೇಸ್ ಅವ್ರ ಕಾಂಟ್ರಾಕ್ಟ್ ಫ್ರೀ ಕನ್ಸೆಂಟ್ ಅನ್ನೋದೇ ಬರಲ್ವಲ್ಲ, ಅವ್ರಿಗೇನು ಅರ್ಥನೇ ಆಗಿಲ್ಲ ಅಲ್ಲಿ. ಸೊ ಅಲ್ಲಿಗೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿ ಇನ್ವ್ಯಾಲಿಡ್ ಆಗೋಗುತ್ತೆ. ಅರ್ಥ ಆಯ್ತಾ? ಐ ರಿಪೀಟ್ ಒನ್ಸ್ ಅಗೇನ್, ವೆನ್ ದ ಕಾಂಟ್ರಾಕ್ಟ್ ಈಸ್ ಯೂನಿಲ್ಯಾಟ್ರಲ್ ಅಂದರೆ ಮಿಸ್ಟೇಕ್ ಈಸ್ ಯೂನಿಲ್ಯಾಟ್ರಲ್, ಒಬ್ಬರದು ಮಾತ್ರ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ವಾಯ್ಡಬಲ್ ಕಾಂಟ್ರಾಕ್ಟ್ ಆಗುತ್ತೆ. ಇನ್ನೊಂದು ಬೈಲ್ಯಾಟ್ರಲ್ ಮಿಸ್ಟೇಕ್ ಇದ್ದರೆ ದ ಕಾಂಟ್ರಾಕ್ಟ್ ಹೋಲಿ ಬಿಕಮ್ಸ್ ವಾಯ್ಡ್. ಓಕೆ,
ಇದೊಂದು, ಮತ್ತು ಇನ್ನೊಂದು ಕಾಂಪೊನೆಂಟ್ ಇದರಲ್ಲಿರೋದೇನು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ದಟ್ ಈಸ್ ಆಫ್ ಲಾ ಆ್ಯಂಡ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್. ಓಕೆ, ನೋಡಿ ಇಲ್ಲೂ ಅಷ್ಟೇ, ನೀವು ಅಕಸ್ಮಾತ್ ಏನಾದರೂ ಲಾ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇಟ್ ಸ್ಟಿಲ್ ಟರ್ನ್ಸ್ ಔಟ್ ಟು ಬಿ ವ್ಯಾಲಿಡ್. ಓಕೆ, ಹವೆವರ್ ಇಫ್ ದೆರ್ ಈಸ್ ಅ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ದೆನ್ ಇಟ್ ಈಸ್ ಟರ್ಮ್ಡ್ ಆ್ಯಸ್ ವಾಯ್ಡ್. ಇಲ್ಲಿ ವಾಯ್ಡಬಲ್ ಬರಲ್ಲ, ವಾಯ್ಡ್ ಅಷ್ಟೇ. ಓಕೆ, ಸೊ ಏನಿದ್ರ ಅರ್ಥ? ಸೊ ಈಗ ನೀವು ಯಾವುದೋ ಒಂದು ಕಾಂಟ್ರಾಕ್ಟನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಕೆಲವೊಂದು ಲಾ ಕಾಂಪೊನೆಂಟ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಾರ್ಮಲಾಗಿ ಡೈಲಿ ಲೈಫಲ್ಲಿ ನಾವೇ ಇಷ್ಟೊಂದು ಡಿಸ್ಕಸ್ ಮಾಡ್ತೀವಿ, ಲಾ ಟರ್ಮಿನಾಲಜೀಸ್ನ ನಮ್ಮ ಕೈಯಲ್ಲೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ಆ ಲಾ ಬಗ್ಗೆ ಏನಾದರೂ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ಕಾಂಟ್ರಾಕ್ಟಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ಏನೂ ವರಿ ಮಾಡೋದಕ್ಕೆ ಹೋಗಲ್ಲ, ಕಾಂಟ್ರಾಕ್ಟ್ ಇಸ್ ಸ್ಟಿಲ್ ವ್ಯಾಲಿಡ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಮಿಸ್ಟೇಕ್ ಆಫ್ ಲಾ ನೋ ವರೀಸ್. ಅದೇ ಅಕಸ್ಮಾತ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತ ಹೇಳಿದ್ರೆ, ಲಾ ಅಲ್ಲಿ ಏನು ಮಿಸ್ಟೇಕ್ ಇಲ್ಲ, ನೀವು ಕಾಂಟ್ರಾಕ್ಟಲ್ಲಿ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಇನ್ವಾಲ್ವ್ ಮಾಡ್ತಾ ಇದ್ದೀರಾ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರೋ ಫ್ಯಾಕ್ಟನ್ನೇ ತಪ್ಪು ಅಂತ ಹೇಳಿದ್ರೆ ಇಟ್ ಈಸ್ ವಾಯ್ಡ್. ಯಾಕೆಂದರೆ ಅದರಲ್ಲಿರೋವಂಥ ಫ್ಯಾಕ್ಟನ್ನು ನೀವೇ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು. ಓಕೆ, ನೀವು ಎಕ್ಸ್ಪ್ರೆಸ್ ಮಾಡಿದವರು ನಿಮಗೆ ಅದು ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದೆನ್ ಇನ್ ದಟ್ ಕೇಸ್ ಇಟ್ ಈಸ್ ಆಲ್ ಟುಗೆದರ್ ವಾಯ್ಡ್. ಎಕ್ಸಾಂಪಲ್ ತೊಗೋಬೇಕು ಅಂತ ಹೇಳಿದ್ರೆ, ನೀವೊಂದು ಪಾರ್ಟ್ನರ್ಶಿಪ್ ಫರ್ಮ್ ಕ್ರಿಯೇಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಪಾರ್ಟ್ನರ್ಶಿಪ್ ಫರ್ಮ್ ಕ್ರಿಯೇಟ್ ಮಾಡಿದ್ರೆ ಬೇಸಿಕಲಿ ನೀವು ಹೇಳ್ತೀರಾ ಐ ವಿಲ್ ಬಿ ಟ್ರೇಡಿಂಗ್ ಇನ್ ಗೂಡ್ಸ್ ಅಂತ ಬರೆದಿರ್ತೀರ. ಅದರಲ್ಲಿ ನೋಡಿದ್ರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀರ. ಹಂಗಿದ್ರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ವೈ ಡಿಡ್ ಯು ರೈಟ್ ಎ ಟ್ರೇಡ್? ಓಕೆ, ಸೊ ಅಂದರೆ ಅರ್ಥ ಏನು, ನಿಮ್ಗೆ ಅಲ್ಲಿರೋ ಕಾಂಪೊನೆಂಟೇ ಕರೆಕ್ಟಾಗಿ ಅರ್ಥ ಆಗಿಲ್ಲ, ಯು ಡೋಂಟ್ ನೋ ದ ಫ್ಯಾಕ್ಟ್. ಹಂಗಿದ್ರೆ ಬಿಸ್ನೆಸ್ ಹೆಂಗೆ ಮಾಡ್ತೀರಾ ನೀವು? ದೇರ್ ಈಸ್ ನೋ ಫ್ರೀ ಕನ್ಸೆಂಟ್ ಅಟ್ ಆಲ್. ಓಕೆ, ಸೊ ಅಲ್ಲಿಗೆ ಮಿಸ್ಟೇಕಲ್ಲಿ ನಮಗೆ ಈ 2 ಥಿಂಗ್ಸ್ ಇಂಪಾರ್ಟೆಂಟ್. ಒಂದನೇದು ಯೂನಿಲ್ಯಾಟ್ರಲ್ ಆಗಿದ್ದರೆ ವಾಯ್ಡಬಲ್ ಆಗಿರುತ್ತೆ, ಬೈಲ್ಯಾಟ್ರಲ್ ಆಗಿದ್ದರೆ ವಾಯ್ಡ್ ಆಗಿರುತ್ತೆ. ನೆಕ್ಸ್ಟು ನೀವು ಲಾನ ತಪ್ಪಾಗಿ ಅರ್ಥ ಮಾಡಿಕೊಂಡು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ವ್ಯಾಲಿಡೇ ಆಗಿರುತ್ತೆ. ವೆರಾಸ್ ಫ್ಯಾಕ್ಟನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ದೆನ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ವಾಯ್ಡ್. ಓಕೆ, ಸಿಂಪಲ್, ರೈಟ್. ಸೊ ಈ ವಿಡಿಯೋಯಲ್ಲಿ ಸ್ಟಾಪ್ ಆಗಿರುತ್ತೆ, ಕಟ್ ಮಾಡಿರ್ತೀನಿ ನಾನು. ನೆಕ್ಸ್ಟು ನಿಮಗೆ ಆಬ್ಜೆಕ್ಟ್ ಮತ್ತು ಕನ್ಸಿಡರೇಷನ್ ಮತ್ತು ಇನ್ನು ರಿಮೈನಿಂಗ್ ಕಾಂಪೊನೆಂಟ್ ಕವರ್ ಆಗಿರುತ್ತೆ ಅದರಲ್ಲಿ. ಓಕೆ.